ನಮಸ್ಕಾರ ವಿದ್ಯಾರ್ಥಿ ಮಿತ್ರರೇ, ನೀವೆಲ್ಲರೂ ಚೆನ್ನಾಗಿದ್ದೀರಾ? ನೀವು ಚೆನ್ನಾಗೇ ಇರಬೇಕು, ಅದಕ್ಕಾಗಿ ನಾನು ಇಲ್ಲಿದ್ದೀನಿ. ಇನ್ನು ಮುಂದೆ ಕೂಡ ನಿಮ್ಮ ಲೈಫ್ ಚೆನ್ನಾಗಾಗ್ಬೇಕಂದ್ರೆ ಚೆನ್ನಾಗಿ ಅಭ್ಯಾಸ ಮಾಡಬೇಕು, ಎಕ್ಸಾಮ್ಗಾಗಿ ಬಹಳ ಚೆನ್ನಾಗಿ ಪ್ರಿಪೇರ್ ಆಗಬೇಕು. ನನ್ನ ಪ್ರೀತಿಯ ಮುದ್ದಿನ ಟಿಮ್ ವಿದ್ಯಾರ್ಥಿ ಮಕ್ಕಳೇ, ಟಿಮ್ ವಿದ್ಯಾರ್ಥಿಗಳೇ, ನಾನು ನಿಮಗಾಗಿ ಇವತ್ತೊಂದು ಇನ್ನೊಂದು ಚಾಪ್ಟರ್ ತಂದಿದ್ದೀನಿ ಡಿಸ್ಕಷನ್ಗಾಗಿ. PYQ ಕ್ವಶನ್ ಸೀರೀಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದಿದೆ ನಿಮ್ಮ ಬೋರ್ಡ್ ಎಕ್ಸಾಮ್ಗಾಗಿ ಅದನ್ನ ಇಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಚಾಪ್ಟರ್ ಇಕೋಸಿಸ್ಟಮ್. ಸೊ ಆಸ್ ಯೂಶುವಲ್ ನಾವು ರೆಗ್ಯುಲರ್ ಆಗಿ ಡಿಸ್ಕಸ್ ಮಾಡ್ತೀವಲ್ಲ, ಇದರಲ್ಲಿ ನಾನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಫಿಲ್ ಇನ್ ದ ಬ್ಲಾಂಕ್ ಕ್ವಶನ್, ವೆರಿ ಶಾರ್ಟ್ ಆನ್ಸರ್ ಕ್ವಶನ್, ಶಾರ್ಟ್ ಆನ್ಸರ್ ಮತ್ತೆ ಲಾಂಗ್ ಆನ್ಸರ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಏನ್ ಕ್ವಶನ್ಸ್ ಇದೆ ಫಸ್ಟ್ ನಾವು ಸ್ಟಾರ್ಟ್ ಮಾಡೋಣ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಮೊದಲ ಕ್ವಶನ್ಸ್ ಏನಿದೆ ನೋಡಿ. ಡಿಕಂಪೋಸರ್ಸ್ ಲೈಕ್ ಫಂಗೈ ಅಂಡ್ ಬ್ಯಾಕ್ಟೀರಿಯಾ ಆರ್. ಡಿಕಂಪೋಸರ್ಸ್ ಇದೆ, ಫಂಗೈ ಮತ್ತೆ ಬ್ಯಾಕ್ಟೀರಿಯಾ ಡಿಕಂಪೋಸಿಷನ್ ಪ್ರೊಸೆಸ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ. ಇವೇನಿರುತ್ತೆ, ದೇ ಆರ್ ದಿ ಹೆಟ್ರೋಟ್ರಾಪ್ಸ್ ಅಂಡ್ ಸ್ಯಾಪ್ರೋಟ್ರಾಪ್ಸ್ ಆಗಿರುತ್ತೆ. ಅಟೋಟ್ರಾಪ್ಸ್ ಡಿಕಂಪೋಸರ್ಸ್ ಅಲ್ಲ, ಕಿಮೋ ಅಟೋಟ್ರಾಪ್ಸ್ ಕೂಡ ಡಿಕಂಪೋಸರ್ಸ್ ಆಗಿರೋದಿಲ್ಲ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಸೊ 2 and 3 ಕರೆಕ್ಟ್ ಆಗಿದೆ. ಸೊ ಆಪ್ಷನ್ ನಂಬರ್ ಸಿ ಇದೆ ಅಲ್ಲ, ಅದು ಕರೆಕ್ಟ್ ಆನ್ಸರ್ ಆಗಿದೆ. ಓಕೆ, ನೆಕ್ಸ್ಟ್. The process of mineralization by microorganisms helps in the release of. ಮಿನರಲೈಸೇಷನ್ ಟೈಮ್ ಅಲ್ಲಿ, ಓಕೆ, ಮಿನರಲೈಸೇಷನ್ ಟೈಮ್ ಅಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ ರಿಲೀಸ್ ಮಾಡ್ಲಿಕ್ಕೆ ಯಾವ ಪ್ರೊಸೆಸ್ ಹೆಲ್ಪ್ ಮಾಡುತ್ತೆ? ದಟ್ ಇಸ್ ದ ರಿಲೀಸ್ ಇನ್ ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದಿ ಹ್ಯೂಮಸ್. ಹ್ಯೂಮಸ್ ಇದೆಯಲ್ಲ, ಕನ್ಸಿಡರ್ ಮಾಡಿ ಹ್ಯೂಮಸ್ ಇದೆ. ಸೊ ಹ್ಯೂಮಸ್ ಇಂದ ಇನ್ ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ ರಿಲೀಸ್ ಆಗಿ ಅಗೇನ್ ದೇ ಆರ್ ಅವೈಲೇಬಲ್ ಫಾರ್ ದಿ ಪ್ಲಾಂಟ್ಸ್. ಸೊ ಇಲ್ಲಿ ಇನ್ ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸ್ ರಿಲೀಸ್ ಆಗ್ತಾ ಇದೆ. ಇನ್ ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ ರಿಲೀಸ್ ಆಗ್ತಾ ಇದೆ. ನ್ಯೂಟ್ರಿಯೆಂಟ್ ರಿಲೀಸ್ ಆಗ್ತಾ ಇದೆ ಎದರಿಂದ? ಇದು ಹ್ಯೂಮಸ್ ಇದೆ. ಸೊ ಈ ಪ್ರೊಸೆಸ್ಗೆ ನಾವು ಮಿನರಲೈಸೇಷನ್ ಅಂತ ಹೇಳ್ತೀವಿ. ಇಟ್ ಇಸ್ ಎ ಮಿನರಲೈಸೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಏನಾಯ್ತು? ದಟ್ ಇಸ್ ಆಪ್ಷನ್ ನಂಬರ್ ಎ ಇದೆಯಲ್ಲ, ಅದು ಕರೆಕ್ಟ್ ಆನ್ಸರ್ ಆಗಿದೆ. ನೆಕ್ಸ್ಟ್, ಪ್ರೊಡಕ್ಟಿವಿಟಿ ಈಸ್ ದಿ ರೇಟ್ ಆಫ್ ಪ್ರೊಡಕ್ಷನ್ ಆಫ್ ಬಯೋಮಾಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್. ಪ್ರೊಡಕ್ಟಿವಿಟಿಯನ್ನ ನಾವು ಯಾವ ಇನ್ ಟರ್ಮ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತೀವಿ? ಪ್ರೊಡಕ್ಟಿವಿಟಿ ಆರ್ ಬಯೋಮಾಸ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಪ್ರೊಡಕ್ಟಿವಿಟಿ ಅಂದ್ರೆ ದಟ್ ಇಸ್ ಬಯೋಮಾಸ್, ಬಯೋಮಾಸ್ ಪ್ರೊಡಕ್ಟಿವಿಟಿ ಅಂತ ಹೇಳಿದ್ದಾರೆ ನೋಡಿ. ಸೊ ಬಯೋಮಾಸ್ ಪ್ರೊಡಕ್ಷನ್, ಬಯೋಮಾಸ್ ಪ್ರೊಡಕ್ಷನ್ ಅಥವಾ ಇದು ವೇಟ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಓವರ್ ಆಲ್ ವೇಟ್ ಎಷ್ಟಿದೆ? ವೇಟ್ ಮೆಜರ್ ಮಾಡ್ಬೇಕಂದ್ರೆ ಎರಡು ರೇಂಜ್ ಅಲ್ಲಿ ನೀವು ಮೆಜರ್ ಮಾಡಬಹುದು. ಒಂದು ಬಯೋಮಾಸ್ ಅಂದ್ರೆ ಏನು? ದಟ್ ಇಸ್ ಡ್ರೈ ವೇಟ್ ಅಂತ ಕೂಡ ಹೇಳ್ತೀವಿ ಇದನ್ನ. ಇಟ್ ಇಸ್ ಡ್ರೈ ವೇಟ್, ಡ್ರೈ ವೇಟ್ ಪ್ರೊಡಕ್ಷನ್ ಆಫ್ ಎನ್ ಆರ್ಗ್ಯಾನಿಸಮ್ಸ್. ಇದನ್ನ ನಾವು ವೇಟ್ ಅನ್ನ ಮೇಜರ್ ಮಾಡ್ಬೇಕಂದ್ರೆ ಒಂದು ಗ್ರಾಮ್ ಅಲ್ಲಿ ಮೇಜರ್ ಮಾಡಬೇಕು, ಆರ್ ಕಿಲೋಗ್ರಾಮ್ ಅಲ್ಲಿ, ಕಿಲೋ ಕ್ಯಾಲರೀಸ್ ಅಥವಾ ಕಿಲೋಗ್ರಾಮ್ ಅಲ್ಲಿ ಮೆಜರ್ಮೆಂಟ್ ಮಾಡಬೇಕು. ಸೊ ಕಿಲೋ ಕ್ಯಾಲರೀಸ್ ಕೂಡ ನಡೆಯುತ್ತೆ. ಪರ್ ಯೂನಿಟ್ ಟೈಮ್, ಪರ್ ಯೂನಿಟ್ ಏರಿಯಾದಲ್ಲಿ ಮೇಜರ್ ಮಾಡಬೇಕು. ಸೊ ಟೋಟಲ್ ಗ್ರಾಮ್ ಪ್ರೊಡ್ಯೂಸ್ಡ್ ಪರ್ ಯೂನಿಟ್ ಟೈಮ್, ಪರ್ ಯೂನಿಟ್ ಏರಿಯಾ. ಪರ್ ಯೂನಿಟ್ ಟೈಮ್ ದಟ್ ಇಸ್ ಪರ್ ಇಯರ್, ಎಷ್ಟು ಟೋಟಲ್ ಪರ್ ಯೂನಿಟ್ ಏರಿಯಾ. ಓಕೆ, ಎಷ್ಟು ಏರಿಯಾ ಇದೆ ಅದನ್ನು ಕೂಡ ನಾವು ನೋಡಬಹುದು. ಸೊ ಕಿಲೋ ಕ್ಯಾಲರೀಸ್ ಪರ್ ಇಯರ್ ಪರ್ ಯೂನಿಟ್ ಏರಿಯಾದಲ್ಲಿ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ಅದನ್ನ ನಾವು ನೋಡಬಹುದು. ಸೊ ಯಾವ ಯೂನಿಟ್ ಆಗುತ್ತೆ ನೋಡಿ? ಪರ್ ಸ್ಕ್ವೇರ್ ಗ್ರಾಮ್ ಪರ್ ಇಯರ್, ಇದು ಯೂಸ್ ಮಾಡಬಹುದು. ಆರ್ ಕಿಲೋ ಕ್ಯಾಲರೀಸ್ ಪರ್ ಮೀಟರ್ ಸ್ಕ್ವೇರ್, ಪರ್ ಮೀಟರ್ ಸ್ಕ್ವೇರ್ ಪರ್ ಇಯರ್, ಈ ಎರಡು ಯೂನಿಟ್ ಗಳನ್ನ ನಾವು ಯೂಸ್ ಮಾಡಬಹುದು. ಸೊ ಇಲ್ಲೇನಾಗುತ್ತೆ? ಹಿಯರ್ ದ ಯೂನಿಟ್ ಈಸ್ ಆಪ್ಷನ್ ನಂಬರ್ ಸಿ ಇದೆಯಲ್ಲ, ಇದು ಕರೆಕ್ಟ್ ಹೋಗುತ್ತೆ ನೋಡಿ. ಓಕೆ, ನೆಕ್ಸ್ಟ್. An inverted pyramid of biomass. Inverted pyramid of biomass can be found in which ecosystem? Inverted pyramid of biomass can be found in which ecosystem? Especially in the aquatic ecosystem ಅಲ್ಲಿ. Biomass pyramid of aquatic ecosystem ಇದೆಯಲ್ಲ, is always inverted ಇರುತ್ತೆ. Biomass pyramid of aquatic ecosystem. Aquatic ecosystem ಇದು ಆಲ್ವೇಸ್ ಇನ್ವರ್ಟೆಡ್ ಇರುತ್ತೆ. ಇಟ್ ಇಸ್ ಆಲ್ವೇಸ್ ಇನ್ವರ್ಟೆಡ್ ಓನ್ಲಿ. ಹೆಂಗ್ ನೋಡಿ, ಇಲ್ಲಿ ಫೈಟೋಪ್ಲಾಂಕ್ಟಾನ್ಸ್ ಇದೆ. ಓಕೆ, ಸೊ ದೀಸ್ ಆರ್ ದಿ ಫೈಟೋಪ್ಲಾಂಕ್ಟಾನ್ಸ್. ಮತ್ತೆ ಇವುಗಳನ್ನ ತಿನ್ಲಿಕ್ಕೆ ಝೂ ಪ್ಲಾಂಕ್ಟಾನ್ಸ್ ಇರುತ್ತೆ. ಸೊ ಝೂ ಪ್ಲಾಂಕ್ಟಾನ್ಸ್ ನಂಬರ್ ಇಲ್ಲಿ ಕಡಿಮೆ ಆಯ್ತು. ಓಕೆ, ಝೂ ಪ್ಲಾಂಕ್ಟಾನ್ಸ್ ನಂಬರ್ ಅಲ್ಲಿ ಕಡಿಮೆ ಆಯ್ತು, ಓವರ್ ಆಲ್ ಬಯೋಮಾಸ್ ಕೂಡ ಕಡಿಮೆ ಆಯ್ತು. ಸೊ ಇಲ್ಲಿ ಫಾರೆಸ್ಟ್ ಅಲ್ಲ, ಗ್ರಾಸ್ಲ್ಯಾಂಡ್ ಅಲ್ಲ, ಟಂಡ್ರಾ ಇಕೋಸಿಸ್ಟಮ್ ಅಲ್ಲ.
ಸೊ ಮರೈನ್ ಇಕೋಸಿಸ್ಟಮ್ ಇಸ್ ಎ ಅಕ್ವಾಟಿಕ್ ಇಕೋಸಿಸ್ಟಮ್ ಆಯ್ತು. ಇದೇ ಕರೆಕ್ಟ್ ಆನ್ಸರ್ ಇದೆ. ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ ಎ ಪ್ರೊಡ್ಯೂಸರ್? ಇದರಲ್ಲಿ ಪ್ರೊಡ್ಯೂಸರ್ ಯಾವುದಲ್ಲ? ಸ್ಪೈರೋಗೈರಾ ಆಲ್ಗೆ ಇದೆ, ಪ್ರೊಡ್ಯೂಸರ್ ಇದೆ. ವಾಲ್ವಾಕ್ಸ್ ಇದು ಕೂಡ ಆಲ್ಗೆ ಇದೆ. ಫಿಲಾಮೆಂಟಸ್ ಆಲ್ಗೆ ಅಂತ ಹೇಳ್ತೀವಿ. ಆಲ್ಗೆ ಇಟ್ ಇಸ್ ಎ ಫಿಲಾಮೆಂಟಸ್ ಅಲ್ಲ, ಕೊಲೋನಿಯಲ್ ಇದು, ಸಾರಿ, ಕೊಲೋನಿಯಲ್ ಆಲ್ಗೆ ಇದೆ ಇದು. ಇಟ್ ಇಸ್ ಎ ಕೊಲೋನಿಯಲ್ ಆಲ್ಗೆ, ಇದು ಕರೆಕ್ಟ್ ಇದೆ. ನಾಸ್ಟಾಕ್ ಇದು ಬ್ಲೂ ಗ್ರೀನ್ ಆಲ್ಗೆ ಇದೆ. ಸೊ ಅಗ್ಯಾರಿಕಸ್ ಇಸ್ ಎ ಫಂಗಸ್ ಇದೆ, ಇಟ್ ಇಸ್ ನಾಟ್ ಎ ಪ್ರೊಡ್ಯೂಸರ್. ಇದು ಫಂಗಾ ಇದೆ, ಇದು ಪ್ರೊಡ್ಯೂಸರ್ ಅಲ್ಲ. ಓಕೆ, ನೆಕ್ಸ್ಟ್. ವಿಚ್ ಆಫ್ ದಿ ಫಾಲೋವಿಂಗ್ ಇಕೋಸಿಸ್ಟಮ್ ಈಸ್ ಮೋಸ್ಟ್ ಪ್ರೊಡಕ್ಟಿವ್ ಇನ್ ಟರ್ಮ್ಸ್ ಆಫ್ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ? ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಪ್ರಕಾರ ಮೋಸ್ಟ್ ಪ್ರೊಡಕ್ಟಿವ್ ಇಕೋಸಿಸ್ಟಮ್ ಯಾವ್ದಿದೆ? ಅದು ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅಂಡ್ ಕೋರಾಲ್ ರೀಫ್ಸ್ ಕೂಡ. ಕೋರಾಲ್ ರೀಫ್ಸ್ ಆರ್ ಆಲ್ಸೋ ಮೋಸ್ಟ್ ಪ್ರೊಡಕ್ಟಿವ್ ಇರುತ್ತೆ. ಲೀಸ್ಟ್ ಪ್ರೊಡಕ್ಟಿವಿಟಿ ಯಾವ್ದಿರುತ್ತೆ ನೋಡಿ? ಡೆಸರ್ಟ್ಸ್. ಡೆಸರ್ಟ್ಸ್ ಇದೆಯಲ್ಲ, ದೇ ಆರ್ ದಿ ಲೀಸ್ಟ್ ಪ್ರೊಡಕ್ಟಿವ್. ಲೀಸ್ಟ್ ಪ್ರೊಡಕ್ಟಿವ್ ಇರುತ್ತೆ. ಡೆಸರ್ಟ್ಸ್ ಆರ್ ಲೀಸ್ಟ್ ಪ್ರೊಡಕ್ಟ್. ಡೆಸರ್ಟ್ಸ್ ಅಂಡ್ ಡೀಪ್ ವಾಟರ್ ಓಷಿಯನ್ ಬಾಡೀಸ್ ಆರ್ ಆಲ್ಸೋ ಲೀಸ್ಟ್ ಪ್ರೊಡಕ್ಟಿವ್ ಇರುತ್ತೆ. ಸೊ ಮೋಸ್ಟ್ ಪ್ರೊಡಕ್ಟಿವ್ ಅಂತ ಕೇಳಿದ್ದಾರೆ ಕ್ವಶನ್ ಅಲ್ಲಿ. ಸೊ ಕರೆಕ್ಟ್ ಆನ್ಸರ್ ಆಗ್ತಾ ಇದೆ ಟ್ರಾಪಿಕಲ್ ರೈನ್ ಫಾರೆಸ್ಟ್. ನೆಕ್ಸ್ಟ್, ಪಿರಾಮಿಡ್ ಆಫ್ ನಂಬರ್ ಈಸ್. ಪಿರಾಮಿಡ್ ಆಫ್ ನಂಬರ್ ಇರುತ್ತೆ, ಅದು ಐದರ್ ಅಪ್ರೈಟ್ ಇರುತ್ತೆ ಆರ್ ಐದರ್ ಇಟ್ ಮೇ ಬಿ ಇನ್ವರ್ಟೆಡ್ ಕೂಡ ಇರುತ್ತೆ. ಅಪ್ರೈಟ್ ಇರಬಹುದು, ಇನ್ವರ್ಟೆಡ್ ಇರಬಹುದು. ಇಫ್ ದರ್ ಇಸ್ ಎ ಸಿಂಗಲ್ ಟ್ರೀ ಇಕೋಸಿಸ್ಟಮ್ ನೋಡಿದ್ದೆ ಆದ್ರೆ, ಓಕೆ, ಸಿಂಗಲ್ ಟ್ರೀ ಇಕೋಸಿಸ್ಟಮ್ ನೋಡಿದ್ದೆ ಆದ್ರೆ ಅದು ಇನ್ವರ್ಟೆಡ್ ಆಗುತ್ತೆ. ಅಪ್ರೈಟ್ ಗೆ ಗ್ರಾಸ್ ಲ್ಯಾಂಡ್ ಇಕೋಸಿಸ್ಟಮ್ ನೋಡಿ, ಗ್ರಾಸ್ ಲ್ಯಾಂಡ್ ಇಕೋಸಿಸ್ಟಮ್ ನೋಡಿದ್ದೆ ಆದ್ರೆ ಅಲ್ಲಿ ಅಪ್ರೈಟ್ ಆಗಿ ನಿಮಗೆ ಕಾಣಿಸುತ್ತೆ. ಸೊ ಆಪ್ಷನ್ ನಂಬರ್ ಸಿ ಇಲ್ಲಿ ಕರೆಕ್ಟ್ ಆಗಿದೆ. Approximately how much of the solar energy that falls on the leaves of plant is converted to chemical energy? Chemical ಅಂದ್ರೆ ಇಲ್ಲಿ ಫುಡ್ ಎನರ್ಜಿ ಬೈ ಫೋಟೋಸಿಂಥಸಿಸ್ ಎಷ್ಟು ಇರುತ್ತೆ? ಇಟ್ ಈಸ್ ಅಬೌಟ್ 2 to 10% ಅಂತ ಹೇಳ್ತೀವಿ. ಸೂರ್ಯನಿಂದ ಬರುವಂತ ಲೈಟ್ ಕಿರಣಗಳು, ಸನ್ಲೈಟ್ ರೇಡಿಯೇಷನ್ ರೇಜ್ ಇದೆಯಲ್ಲ, ಅದರಲ್ಲಿ 2 to 10% ಆಫ್ ಲೈಟ್ ಈಸ್ ಕನ್ವರ್ಟೆಡ್ ಇನ್ ಟು ಎ ಫುಡ್ ಎನರ್ಜಿ. ಅಂಡ್ ಮ್ಯಾಕ್ಸಿಮಮ್ ಲೈಟ್ ಕನ್ವರ್ಷನ್ ಕೆಪಾಸಿಟಿ ಇದೆ ಶುಗರ್ ಕೇನ್ ಪ್ಲಾಂಟ್ ಗೆ. ಅಮಂಗ್ ದಿ ಫಾಲೋವಿಂಗ್, ವೇರ್ ಡು ಯು ಥಿಂಕ್ ದ ಪ್ರೊಸೆಸ್ ಆಫ್ ಡಿಕಂಪೋಸಿಷನ್ ವುಡ್ ಬಿ ದಿ ಫಾಸ್ಟೆಸ್ಟ್? ಯಾವ ಆರ್ಗ್ಯಾನಿಸಮ್ಗಳಲ್ಲಿ ಫಾಸ್ಟೆಸ್ಟ್ ಯಾವ ಏರಿಯಾದಲ್ಲಿ ಡಿಕಂಪೋಸಿಷನ್ ರೇಟ್ ಫಾಸ್ಟ್ ಆಗಿರುತ್ತೆ? ಎಲ್ಲಿರುತ್ತೆ ನೋಡಿ, ಒಂದು ವಾರ್ಮ್ ಅಂಡ್ ಹ್ಯೂಮಿಡ್ ಎನ್ವೈರನ್ಮೆಂಟ್ ಇರಬೇಕು. ವಾರ್ಮ್ ಅಂಡ್ ಹ್ಯೂಮಿಡ್ ಎನ್ವೈರನ್ಮೆಂಟ್ ಇದ್ರೆ ಓಕೆ, ಅಲ್ಲಿ ಡಿಕಂಪೋಸಿಷನ್ ಫಾಸ್ಟ್ ಆಗಿರುತ್ತೆ. ವಾರ್ಮ್ ಟೆಂಪರೇಚರ್ ಅಂಡ್ ಹ್ಯೂಮಿಡ್ ಎನ್ವೈರನ್ಮೆಂಟ್ ಇದ್ರೆ ಅಲ್ಲಿ ಡಿಕಂಪೋಸಿಷನ್ ರೇಟ್ ಬಹಳ ಫಾಸ್ಟ್ ಆಗಿರುತ್ತೆ. ಸೊ ವಾರ್ಮ್ ಅಂಡ್ ಹ್ಯೂಮಿಡ್ ಎನ್ವೈರನ್ಮೆಂಟ್ ವಿತ್ ಆಪ್ಟಿಮಮ್ ಟೆಂಪರೇಚರ್, ಇದು ಇದ್ರೆ ಅಲ್ಲಿ ಡಿಕಂಪೋಸಿಷನ್ ಬಹಳ ಫಾಸ್ಟ್ ಆಗುತ್ತೆ. ದಟ್ ಈಸ್ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅಲ್ಲಿ ಈ ಕಂಡೀಷನ್ ನಮಗೆ ಯಾವತ್ತು ವಾರ್ಮ್ ಕಂಡೀಷನ್ ಇರುತ್ತೆ, ಆಪ್ಟಿಮಮ್ ಟೆಂಪರೇಚರ್ ಇರುತ್ತೆ, ಮತ್ತೆ ಹ್ಯೂಮಿಡ್ ಎನ್ವೈರನ್ಮೆಂಟ್ ಇರುತ್ತೆ. ಅಂಟಾರ್ಟಿಕಲ್ಲಿ ಎಕ್ಸ್ಟ್ರೀಮ್ ಕೋಲ್ಡ್, ಡ್ರೈ ರೀಜನ್ ಅಲ್ಲಿ ಅಲ್ಲಿ ಹ್ಯೂಮಿಡಿಟಿ ಇರೋದೇ ಇಲ್ಲ. ಅಲ್ಪೈನ್ ರೀಜನ್ ಅಲ್ಲೂ ಕೂಡ ಕೋಲ್ಡ್ ಕಂಡೀಷನ್ ಜಾಸ್ತಿ ಇರುತ್ತೆ. ಸೊ ಆಪ್ಷನ್ ನಂಬರ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಹೌ ಮಚ್ ಆಫ್ ದಿ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಆಫ್ ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್ ಈಸ್ ಈಟನ್ ಅಂಡ್ ಡೈಜೆಸ್ಟೆಡ್ ಬೈ ಹರ್ಬಿವೋರ್ಸ್? ಸೊ ಒನ್ ಇಕೋಸಿಸ್ಟಮ್ ಇಂದ ನೆಕ್ಸ್ಟ್ ಇಕೋಸಿಸ್ಟಮ್ಗೆ ಅಥವಾ ಒನ್ ಟ್ರಾಪಿಕ್ ಲೆವೆಲ್ ಟು ಅನದರ್ ಟ್ರಾಪಿಕ್ ಲೆವೆಲ್, ಓಕೆ, ಅಲ್ಲಿ ಫುಡ್ ಟ್ರಾನ್ಸ್ಫರ್ ಆಗ್ತಾ ಇರ್ತಲ್ಲ, ಇಟ್ಸ್ ಎ 10% ಲಾ. ಇಲ್ಲಿ ನೋಡಿ, ಸನ್ ಇದಾನೆ, ಸನ್ ಟು ಹರ್ಬಿವೋರ್ಸ್ ಹೋಗುತ್ತೆ, ಹರ್ಬಿವೋರ್ಸ್ ಅಲ್ಲ, ಪ್ಲಾಂಟ್ಸ್. ಓಕೆ, ಪ್ಲಾಂಟ್ಸ್, ದಟ್ ಇಸ್ ಎ ಫೋಟೋಸಿಂಥೆಸಿಸ್. ಸನ್ ಇಂದ ಪ್ಲಾಂಟ್ಸ್, then plants in the herbivores and illinda carnivores ಈ ರೀತಿ ಇದೆ. ಓಕೆ, ಸೊ ಇವಾಗ ಇಲ್ಲಿ ಎನರ್ಜಿ ಲೆವೆಲ್ ಟ್ರಾನ್ಸ್ಫರ್ ಆಗ್ತಾ ಇದೆಯಲ್ಲ, ಒಂದು ಟ್ರಾಪಿಕ್, ಇದು ಟ್ರಾಪಿಕ್ ಲೆವೆಲ್ ಇದೆ, ಇದು ಟ್ರಾಪಿಕ್ ಲೆವೆಲ್, ಇದು ಒಂದು ಟ್ರಾಪಿಕ್ ಲೆವೆಲ್. ಸೊ ಇದು ಟ್ರಾಪಿಕ್ ಲೆವೆಲ್ 1, ಟ್ರಾಪಿಕ್ ಲೆವೆಲ್ 2 ಅಂಡ್ ಟ್ರಾಪಿಕ್ ಲೆವೆಲ್ 3 ಅಂತ ಹೇಳ್ತೀವಿ. ಸೊ ಒನ್ ಟ್ರಾಪಿಕ್ ಲೆವೆಲ್ ಇಂದ ಇನ್ನೊಂದು ಟ್ರಾಪಿಕ್ ಲೆವೆಲ್ಗೆ ಎನರ್ಜಿ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಇಟ್ ಇಸ್ ಎ 10%. ಇಲ್ಲಿಂದ ಇಲ್ಲಿ 10%, ಇಲ್ಲಿ ಕೂಡ 10% ಇರುತ್ತೆ. ಸೊ ದಟ್ ಇಸ್ ಎ 10% ಲಾ ಆಫ್ ಲಿಂಡ್ಮನ್ ಅಂತ ಹೇಳ್ತೀವಿ. 10% ಲಾ ಆಫ್ ಲಿಂಡ್ಮನ್.
10% ಲಾ ಆಫ್ ಲಿಂಡ್ಮನ್ ಅಂತ ಹೇಳ್ತೀವಿ ಅದರ ಪ್ರಕಾರ. ಸೊ ಇಲ್ಲಿ ಎಷ್ಟಾಗುತ್ತೆ? ಸೊ ಹಿಯರ್ ದ ಎನರ್ಜಿ ಟ್ರಾನ್ಸ್ಫರ್ ಟು ದಿ ಹರ್ಬಿವೋರ್ಸ್ ಈಸ್ ಇಟ್ ಇಸ್ ಅಬೌಟ್ ದಿ 10%. ಬಟ್ ಇಲ್ಲಿ ಎಷ್ಟಾಗುತ್ತೆ ಹೇಳಿ ನೋಡೋಣ. ಸನ್ ಟು ಪ್ಲಾಂಟ್ಸ್ ಇಟ್ ಇಸ್ ಎ ಹಾರ್ಡ್ಲಿ ಅರೌಂಡ್ 1% ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಇನ್ಸಿಡೆಂಟ್ ಸೋಲಾರ್, ಇದು ಇನ್ಸಿಡೆಂಟ್ ಸೋಲಾರ್ ರೇಡಿಯೇಷನ್ ರೇಜ್ ಇರುತ್ತಲ್ಲ ಅದರ 1% ಎನರ್ಜಿ ಪ್ಲಾಂಟ್ಸ್ ಗೆ ಹೋಗ್ತಾ ಇರುತ್ತೆ ಅಂತ ಹೇಳ್ತಿರ್ತೀವಿ. ಡ್ಯೂರಿಂಗ್ ದಿ ಪ್ರೊಸೆಸ್ ಆಫ್ ಎಕಾಲಜಿಕಲ್ ಸಕ್ಸೆಷನ್ the changes that takes place in the communities are, communities ಅಲ್ಲಿ ಯಾವ ತರ ಸಕ್ಸೆಷನಲ್ ಚೇಂಜಸ್ ಆಗುತ್ತೆ? ದೇ ಆರ್ ದಿ ಸಿಕ್ವೆನ್ಷಿಯಲ್ ಅಂಡ್ ಆರ್ಡರ್ಲಿ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಆರ್ಡರ್ಲಿ ಅಂಡ್ ಸಿಕ್ವೆನ್ಷಿಯಲ್ ಚೇಂಜಸ್ ಇಲ್ಲಿ ಆಗ್ತಾ ಇರುತ್ತೆ. ಸಡನ್ ಆಗಿ ಸಕ್ಸೆಷನ್ ಆಗೋದಿಲ್ಲ. ಸಕ್ಸೆಷನ್ ಇಸ್ ಎ ವೆರಿ ಸ್ಲೋ ಪ್ರೊಸೆಸ್. ಇಟ್ ಇಸ್ ಎ ಸಿಕ್ವೆನ್ಷಿಯಲ್ ಅಂಡ್ ಸ್ಲೋ ಪ್ರೊಸೆಸ್. ಇನಿಷಿಯಲಿ ಪಯೋನಿಯರ್ ಸಕ್ಸೆಷನ್, then intermediate successional or transitional successional communities, and last ಅಲ್ಲಿ climax communities ಬರ್ತಾ ಇರುತ್ತೆ. ಸೊ ಇಟ್ ಇಸ್ ಆರ್ಡರ್ಲಿ ಅಂಡ್ ಸಿಕ್ವೆನ್ಸಿಯಲ್ ಇರುತ್ತೆ. ರ್ಯಾಂಡಮ್ಲಿ ಅಲ್ಲ, ವೆರಿ ಕ್ವಿಕ್ಲಿನೂ ಅಲ್ಲ. ಇಟ್ ಈಸ್ ನಾಟ್ ಇನ್ಫ್ಲೂಯೆನ್ಸ್ ಬೈ ಎನಿ ಫಿಸಿಕಲ್ ಎನ್ವೈರನ್ಮೆಂಟ್, ಇದು ಕೂಡ ಅಲ್ಲ. ಓಕೆ, ಸೊ ಆಪ್ಷನ್ ನಂಬರ್ ಎ, ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಈಸ್ ಇನ್ ಎ ಸ್ಟೇಟ್ ಆಫ್ ಇಕ್ವಿಲಿಬ್ರಿಯಂ. ಲಾಸ್ಟ್ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಅಂದ್ರೆ ಇದು ಫೈನಲ್ ಸ್ಟೇಜ್ ಇದೆ. ಇದನ್ನ ನಾವು ಫೈನಲ್ ಸ್ಟೇಜ್ ಅಂತ ಹೇಳ್ತೀವಿ, ಲಾಸ್ಟ್ ಸ್ಟೇಜ್ ಅಲ್ಲಿ ಇದೆ. ಸೊ ಇಲ್ಲಿ ಇನ್ ಎ ಸ್ಟೇಜ್ ಆಫ್ ಇಕ್ವಿಲಿಬ್ರಿಯಂ ಅಲ್ಲಿ ಇದು ಇರುತ್ತೆ. ಅಂಡ್ ಇದು ಮೆಸಿಕ್, ಇದನ್ನ ಮೆಸಿಕ್ ಕಂಡೀಷನ್ ಕೂಡ ಅಂತ ಹೇಳ್ತೀವಿ. ಅಲ್ಲಿ ಥಿಕ್ ಫಾರೆಸ್ಟ್ ಡೆವಲಪ್ ಆಗ್ತಾ ಇದೆ, ಅದು ಮೆಸಿಕ್ ಕಂಡೀಷನ್ ಕೂಡ ಇರುತ್ತೆ. ಅಮಂಗ್ ದಿ ಫಾಲೋವಿಂಗ್ ಬಯೋಜಿಯೋಕೆಮಿಕಲ್ ಸೈಕಲ್ಸ್ ವಿಚ್ ಒನ್ ಡಸ್ ನಾಟ್ ಹ್ಯಾವ್ ಲಾಸಸ್ ಡ್ಯೂ ಟು ದಿ ರೆಸ್ಪಿರೇಷನ್? ಯಾವುದರಲ್ಲಿ ರೆಸ್ಪಿರೇಟರಿ ಲಾಸ್ ನಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ? ರೆಸ್ಪಿರೇಟರಿ ಲಾಸ್ ಅಂದ್ರೆ ಹೀಟ್ ಲಾಸ್ ಆಗ್ತಾ ಇದೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಾ ಇದೆ, ಆಕ್ಸಿಜನ್ ರಿಲೀಸ್ ಆಗ್ತಾ ಇದೆ. ಸೊ ಆಕ್ಸಿಜನ್ ಸೈಕಲ್, ಕಾರ್ಬನ್ ಸೈಕಲ್ ಅಥವಾ ಟೆಂಪರೇಚರ್ ಹೀಟ್ ಲಾಸ್ ಅದು ಆಕ್ಸಿಜನ್ ಅಥವಾ ಕಾರ್ಬನ್ ಸೈಕಲ್ ಅಲ್ಲಿ ನೋಡ್ತೀವಿ. ಸ್ವಲ್ಪ ಸ್ವಲ್ಪ ವಾಟರ್ ಅಂದ್ರೆ ವಾಟರ್ ಸೈಕಲ್ ಅಲ್ಲೂ ಕೂಡ ನೋಡಬಹುದು. ಬಟ್ ಫಾಸ್ಫರಸ್ ಅಲ್ಲಿ ರೆಸ್ಪಿರೇಟರಿ ಲಾಸ್ ಇರೋದಿಲ್ಲ, ನೈಟ್ರೋಜನ್ ಅಲ್ಲೂ ಕೂಡ ರೆಸ್ಪಿರೇಟರಿ ಲಾಸ್ ಇರೋದಿಲ್ಲ, ದೆನ್ ಸಲ್ಫರ್ ಅಲ್ಲೂ ಕೂಡ ನಮಗೆ ರೆಸ್ಪಿರೇಟರಿ ಲಾಸ್ ನೋಡ್ಲಿಕ್ಕೆ ಸಿಗೋದಿಲ್ಲ. ಸೊ ಆಲ್ ಆಫ್ ದಿ ಅಬೋವ್ ಆರ್ ಬೆಸ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. These sequences of communities of primary succession in water is, so water ಅಲ್ಲಿ ದಟ್ ಇದೆ ಎಂತ ಸೈಕಲ್ ಇದು ನಾವು ಹೈಡ್ರಾಲಜಿಕಲ್ ಸಕ್ಸೆಷನ್ ಅಂತ ಹೇಳ್ತೀವಿ. ಸಕ್ಸೆಷನ್ ಇನ್ ದಿ ವಾಟರ್ ಬಾಡಿ. ಓಕೆ, ಇದು ಸಕ್ಸೆಷನ್ ಇನ್ ದಿ ವಾಟರ್ ಬಾಡಿ ಇದೆ ಅಲ್ಲ, ಸಕ್ಸೆಷನ್ ಇಲ್ಲಿ ಏನಾಗ್ತಾ ಇದೆ? ಸಕ್ಸೆಷನ್ ಇನ್ ವಾಟರ್, ವಾಟರ್ ಬಾಡಿಯಲ್ಲಿ ಸಕ್ಸೆಷನ್ ಆಗ್ತಾ ಇದೆ. ಸೊ ಅಲ್ಲಿ ಯಾವ ಸಕ್ಸೆಷನ್ ಇರುತ್ತೆ? ಇಟ್ ಈಸ್ ಇನಿಷಿಯೇಟೆಡ್ ಬೈ, ಸಕ್ಸೆಷನ್ ಇನ್ ದಿ ವಾಟರ್ ಈಸ್ ಇನಿಷಿಯೇಟೆಡ್ ಬೈ, ಇನಿಷಿಯಲಿ ಅಲ್ಲಿ ವಾಟರ್ ಬಾಡಿ ಇದೆ, ಫ್ರೆಶ್ಲಿ ಫಾರ್ಮ್ಡ್ ಪಾಂಡ್ ವಾಟರ್ ಬಾಡಿ ಇದೆ ಅಥವಾ ರೈನ್ ವಾಟರ್ ಬಾಡಿ ಇದೆ. ಅಲ್ಲಿ ಇನಿಷಿಯಲಿ ಕೆಲವೊಂದಿನ ಫೈಟೋ ಪ್ಲಾಂಕ್ಟಾನ್ಸ್ ಗ್ರೋ ಆಗುತ್ತೆ. ಫೈಟೋ ಪ್ಲಾಂಕ್ಟಾನ್ಸ್ ಗಳನ್ನ ತಿನ್ಲಿಕ್ಕೆ ಝೂ ಪ್ಲಾಂಕ್ಟಾನ್ಸ್ ಗಳು ಸೈಮಲ್ಟೇನಿಯಸ್ಲಿ ಅಲ್ಲಿ ಡೆವಲಪ್ ಆಗುತ್ತೆ. ಅದರ ಜೊತೆಗೆ ರೂಟೆಡ್ ಸಬ್ಮರ್ಜ್ಡ್ ಪ್ಲಾಂಟ್ಸ್ ನಮಗೆ ಕಾಣಿಸುತ್ತೆ, ದೆನ್ ರೂಟೆಡ್ ಹೈಡ್ರೋಫೈಟಿಕ್ ಪ್ಲಾಂಟ್ಸ್ ಗಳು ನಮಗೆ ಸಿಗುತ್ತೆ, ಅಥವಾ ಫ್ರೀ ಫ್ಲೋಟಿಂಗ್ ಪ್ಲಾಂಟ್ಸ್ ಗಳು ನಮಗೆ ಸಿಗುತ್ತೆ. ದೆನ್ ರೀಡ್ ಸಾಮ್ ಸ್ಟೇಜ್, ಮಾರ್ಸ್ ಮಿಡೋ ಸ್ಟೇಜ್, ಅಂಡ್ ಲಾಸ್ಟ್ಲಿ ಕ್ಲೈಮ್ಯಾಕ್ಸ್ ಕಂಡೀಷನ್ ಅಥವಾ ಮೆಸಿಕ್ ಕಂಡೀಷನ್, ದಟ್ ಇಸ್ ಎ ಲಾರ್ಜ್ ಟ್ರೀ ಸ್ಪೀಸೀಸ್ ಗ್ರೋ ಆಗ್ತವೆ. ನೋಡಿ, ಫೈಟೋಪ್ಲಾಂಕ್ಟನ್ ಜೊತೆಗೆ ಝೂ ಪ್ಲಾಂಕ್ಟಾನ್ಸ್, ದೆನ್ ನೆಕ್ಸ್ಟ್ ರೂಟೆಡ್ ಸಬ್ಮರ್ಜ್ಡ್ ಪ್ಲಾಂಟ್ಸ್, ಫ್ರೀ ಫ್ಲೋಟಿಂಗ್ ಪ್ಲಾಂಟ್ಸ್, ದೆನ್ ರೀಡ್ ಸಾಮ್ ಸ್ಟೇಜ್, ಮಾರ್ಸ್ ಮಿಡೋ ಸ್ಟೇಜ್ ಅಂದ್ರೆ ಸ್ಕ್ರಬಿ ಪ್ಲಾಂಟ್ಸ್, ಅಂಡ್ ಲಾರ್ಜ್ ಟ್ರೀ ಸ್ಪೀಸೀಸ್ ಗ್ರೋತ್ ಆಗುತ್ತೆ. ಸೊ ಯಾವ ಆಪ್ಷನ್ ಇದೆ ನೋಡಿ? ಫೈಟೋಪ್ಲಾಂಕ್ಟನ್ಸ್, ಫ್ರೀ ಫ್ಲೋಟಿಂಗ್ ಇದೆ, ಇದು ಅಂತೂ ಅಲ್ಲ. ಸೊ ದ ನೆಕ್ಸ್ಟ್ ಸೆಡ್ ಸ್ಟೇಜ್ ಇದೆ, ಇದು ಅಲ್ಲ. ಇಲ್ಲಿ ಫ್ರೀ ಫ್ಲೋಟಿಂಗ್ ಇದೆ, ಫಸ್ಟ್ ರೂಟೆಡ್ ಸಬ್ಮರ್ಜ್ಡ್ ಪ್ಲಾಂಟ್ಸ್ ಬರುತ್ತೆ, ಇದು ಅಲ್ಲ. ಸೊ ಇಲ್ಲಿ ನೋಡೋಣ, ಫೈಟೋಪ್ಲಾಂಕ್ಟನ್ಸ್, ರೂಟೆಡ್ ಸಬ್ಮರ್ಜ್ಡ್ ಹೈಡ್ರೋಫೈಟ್ಸ್, ಫ್ಲೋಟಿಂಗ್ ಹೈಡ್ರೋಫೈಟ್ಸ್, ರೀಡ್ ಸಾಮ್ ಸ್ಟೇಜ್ ಕರೆಕ್ಟ್ ಇದೆ, ಸೆಡ್ ಇದೆ, ಮಿಡೋ ಸ್ಟೇಜ್, ಮಾರ್ಸ್ ಮಿಡೋ ಸ್ಟೇಜ್ ಕರೆಕ್ಟ್ ಆಗಿದೆ, ಅಂಡ್ ಲಾರ್ಜ್ ಟ್ರೀ ಸ್ಪೀಸೀಸ್. ಸೊ ಆಪ್ಷನ್ ನಂಬರ್ ಡಿ ಇದೆಯಲ್ಲ, ಇದು ಕರೆಕ್ಟ್ ಆನ್ಸರ್ ಆಗಿದೆ. The reservoir for the gaseous type of biogeochemical cycle exist in, ಬಯೋಜಿಯೋಕೆಮಿಕಲ್ ಸೈಕಲ್ ಗೆ ರಿಸರ್ವಾಯರ್ ಏನಿರುತ್ತೆ? ದಟ್ ಇಸ್ ಅಟ್ಮಾಸ್ಫಿಯರ್ ಆಗಿರುತ್ತೆ. ಜಸ್ಟ್ ಲೈಕ್ ಕಾರ್ಬನ್ ಸೈಕಲ್, ಆಕ್ಸಿಜನ್ ಸೈಕಲ್ ಆರ್ ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಒನ್. ಅದೇ ಫಾಸ್ಫರಸ್ ಸೈಕಲ್ ಗೆ ಲಿಥೋಸ್ಫಿಯರ್, ಅರ್ತ್ ಕ್ರಸ್ಟ್ ಈಸ್ ದಿ ರಿಸರ್ವಾಯರ್ ಇರುತ್ತೆ. ಫಾಸ್ಫರಸ್ ಸೈಕಲ್ ನೋಡಿದ್ದೆ ಆದ್ರೆ ಫಾಸ್ಫರಸ್ ಸೈಕಲ್ ಗೆ ಅರ್ತ್ ಕ್ರಸ್ಟ್ ಆರ್ ಲಿಥೋಸ್ಫಿಯರ್ ಇಸ್ ದಿ ರಿಸರ್ವಾಯರ್ ಆಗಿರುತ್ತೆ, ಅಥವಾ earth itself is the reservoir. Next, if the carbon atoms fixed by the producer already have passed through 3 species, the tropic level of last species would be,
ಈಗ ಕಾರ್ಬನ್ ಫಿಕ್ಸ್ಡ್ ಕಾರ್ಬನ್ ಡ್ಯೂರಿಂಗ್ ದಿ ಫೋಟೋಸಿಂಥೆಸಿಸ್ ಪ್ರೊಡ್ಯೂಸರ್ಸ್ ದರ್ ಇಸ್ ಅ ಫೋಟೋಸಿಂಥೆಸಿಸ್ ಆಲ್ರೆಡಿ ಹಾವ್ ಪಾಸ್ ಥ್ರೂ ದಿ 3 ಸ್ಪೀಸೀಸ್ 3 ಸ್ಪೀಸೀಸ್ ಗಳಿಂದ ಅದು ಪಾಸ್ ಆಗಿದೆ. ದ ಟ್ರಾಪಿಕ್ ಲೆವೆಲ್ ಆಫ್ ಲಾಸ್ಟ್ ಸ್ಪೀಸೀಸ್ ಟ್ರಾಪಿಕ್ ಲೆವೆಲ್ ಏನಿರುತ್ತೆ? ಸೊ ನೋಡಿ, ಇಲ್ಲಿ ಮೊದಲು ಪ್ಲಾಂಟ್ಸ್ ಇದೆ, ಪ್ರೊಡ್ಯೂಸರ್ಸ್ ನಥಿಂಗ್ ಬಟ್ ಪ್ಲಾಂಟ್ಸ್ ಅಲ್ಲಿ ಏನಾಯ್ತು? ಇಲ್ಲಿ ಕಾರ್ಬನ್ ಫಿಕ್ಸ್ ಆಯ್ತು, ಪ್ಲಾಂಟ್ಸ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸ್ ಆಯ್ತು ಬೈ ದಿ ಫೋಟೋಸಿಂಥೆಸಿಸ್. ಸೊ ಈಗ ಈ ಕಾರ್ಬನ್ ಇದೆಯಲ್ಲ, ಇದನ್ನ ಪ್ರೈಮರಿ ಕನ್ಸ್ಯೂಮರ್ಸ್ ತಿನ್ನುತ್ತೆ. ಫಸ್ಟ್ ಪ್ರೈಮರಿ ಕನ್ಸ್ಯೂಮರ್ಸ್ ದೇ ಆರ್ ನಥಿಂಗ್ ಬಟ್ ಹರ್ಬಿವೋರ್ಸ್ ಅಂತ ಹೇಳ್ತೀವಿ. ಫಸ್ಟ್ ಪ್ರೈಮರಿ ಕನ್ಸ್ಯೂಮರ್ಸ್, ದೆನ್ ಸೆಕೆಂಡ್ ಅಲ್ಲಿ 3 ಸ್ಪೀಸೀಸ್ ತಿಂತಾ ಇದೆ ಅದನ್ನ, 3 ಸ್ಪೀಸೀಸ್ ಅಲ್ಲಿ ಆ ಕಾರ್ಬನ್ ಪಾಸ್ ಆಗ್ತಾ ಇದೆ. ಸೆಕೆಂಡರಿ ಕನ್ಸ್ಯೂಮರ್ಸ್, ದೆನ್ ಮೂರನೇದು ಬಂತು ಟೆರ್ಸರಿ ಕನ್ಸ್ಯೂಮರ್ಸ್. ಸೊ ಇದು ಟೆರ್ಸರಿ ಕನ್ಸ್ಯೂಮರ್ಸ್ ಬರ್ತಾ ಇದೆ. ಸೊ ಈ 3ನೇ ಗ್ರೂಪ್ ಆಫ್ ಅನಿಮಲ್ಸ್ ಇದೆಯಲ್ಲ, ಅದು ಯಾವ್ದಿದೆ, ಯಾವ ಟ್ರಾಪಿಕ್ ಲೆವೆಲ್ಗೆ ಬರುತ್ತೆ? ದ ಟ್ರಾಪಿಕ್ ಲೆವೆಲ್ ಈಸ್ ಟೆರ್ಸರಿ ಕನ್ಸ್ಯೂಮರ್, ಇದನ್ನ ಹೇಳ್ಬಹುದು ಟೆರ್ಸರಿ ಕನ್ಸ್ಯೂಮರ್. ಸೊ ಆಪ್ಷನ್ ನಂಬರ್ 3C ಇದೆಯಲ್ಲ, ಅದು ಕರೆಕ್ಟ್ ಆಗಿದೆ. Which of the following type of ecosystem is expected in an area where evaporation exceeds precipitation? Rainfall ಕಿಂತಲೂ evaporation ಜಾಸ್ತಿ ಆಗ್ತಾ ಇದೆ, ಅಂದ್ರೆ ಅಲ್ಲಿ ಟೆಂಪರೇಚರ್ ಬಹಳ ಜಾಸ್ತಿ ಇದೆ. ಅಂಡ್ ಮೀನ್ annual rainfall is below 100 millimeter. ಪ್ರತಿ ವರ್ಷ ಓವರ್ ಆಲ್ 100 ಮಿಲಿಮೀಟರ್ ಕಿಂತಲೂ ಕಡಿಮೆ ರೈನ್ಫಾಲ್ ಆಗ್ತಾ ಇದ್ರೆ, ಮತ್ತೆ ಅಲ್ಲಿ ಇವಾಪರೇಷನ್ ಬಹಳ ಜಾಸ್ತಿ ಇದೆ, ರೈನ್ ಫಾಲ್ ಬಹಳ ಕಡಿಮೆ ಇದೆ. ಸೊ ಅದು ಎಲ್ಲಿಗುತ್ತೆ? ಅದು ಎಕ್ಸ್ಟ್ರೀಮ್ ಹೈ ಟೆಂಪರೇಚರ್ ಇದೆ, ಅದು ಡೆಸರ್ಟ್ ಲ್ಯಾಂಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ದ ಝೋನ್ ಅಟ್ ದಿ ಎಡ್ಜ್ ಆಫ್ ದಿ ಲೇಕ್, ಬ್ಯಾಂಕ್ ಆಫ್ ದಿ ಲೇಕ್ ಆರ್ ಎಡ್ಜ್ ಆಫ್ ದಿ ಲೇಕ್ ಆರ್ ಓಷಿಯನ್ ವಿಚ್ ಇಸ್ ಅಲ್ಟರ್ನೇಟಿವ್ಲಿ ಎಕ್ಸ್ಪೋಸ್ಡ್ ಟು ಏರ್ ಅಂಡ್ ಇಮ್ಮೆನ್ಸ್ಡ್ ಇನ್ ದಿ ವಾಟರ್ ಇಸ್ ಕಾಲ್ಡ್. ನೀರ್ನಲ್ಲೂ ಇಮ್ಮೆನ್ಸ್ ಆಗ್ತಾ ಇದೆ, ಮತ್ತೆ ಸನ್ಲೈಟ್ಗೂ ಎಕ್ಸ್ಪೋಸ್ ಆಗ್ತಾ ಇದೆ. ನೀರು ಮೇಲ್ಗಡೆ ಬಂದ್ರೆ ನೀರಲ್ಲಿ ಮುಳ್ತಾ ಇದೆ, ನೀರು ಮತ್ತೆ ಕೆಳಗಡೆ ಹೋದ್ರೆ ಅದು ಸನ್ಲೈಟ್ಗೆ ಎಕ್ಸ್ಪೋಸ್ ಆಗ್ತಾ ಇದೆ. ಈ ರೀತಿ ಆಗ್ತಾ ಇದೆ. ಅಂದ್ರೆ ಇದು ನೋಡಿ, ಇಲ್ಲಿ ಲೇಕ್ ಇದೆ, ಇದು ವಾಟರ್ ಬಾಡಿ. ಓಕೆ, ಏನ್ ಹೇಳ್ತಾ ಇದ್ದಾರೆ ನೋಡಿ, ಇದು ವಾಟರ್ ಬಾಡಿ ಇದೆ. ಸೊ ಇಲ್ಲಿ ಸಾಯಿಲ್ ಇದೆ, ಇದು ಸಾಯಿಲ್, ಇದು ಸಾಯಿಲ್ ಇದೆ, ಇದು ಲೇಕ್ ನ ತಳಭಾಗ, ಬಾಟಮ್ ಆಫ್ ದಿ ಲೇಕ್, ಬಾಟಮ್ ಇದೆ, ಇಲ್ಲಿ ವಾಟರ್ ಇದೆ. ಸೊ ಇಲ್ಲೇನ್ ಹೇಳ್ತಿದ್ದಾರೆ ಅಂದ್ರೆ, ಇಲ್ಲಿ ಕೆಲವೊಂದು ಪ್ಲಾಂಟ್ಸ್ ಇದೆ. ಸೊ ದೀಸ್ ಆರ್ ದಿ ಪ್ಲಾಂಟ್ಸ್. ಸೊ ಇಲ್ಲಿ ಪ್ಲಾಂಟ್ಸ್ ಇದೆ ಅಥವಾ ಇಲ್ಲಿ ಆರ್ಗ್ಯಾನಿಸಮ್ಸ್ ಇದೆ. ಲೇಕ್ ವಾಟರ್ ಹೆಚ್ಚಿಗೆ ಆದ್ರೆ ಇಲ್ಲಿ ಕೂಡ ನೀರು ಬರುತ್ತೆ, ಇವೆಲ್ಲ ನೀರಲ್ಲಿ ಹೋಗುತ್ತೆ. ಲೇಕ್ ವಾಟರ್ ಕಡಿಮೆ ಕೆಳಗಡೆ ಹೋದ್ರೆ ಇವು ಮತ್ತೆ ಸನ್ಲೈಟ್ ಗೆ ಎಕ್ಸ್ಪೋಸ್ ಆಗುತ್ತೆ. ಇಲ್ಲಿ ಸನ್ಲೈಟ್ ಇದೆ. ಸೊ ಇಲ್ಲಿರುವ ಆರ್ಗ್ಯಾನಿಸಮ್ಸ್ಗಳು ಇವಾಗ ಏನಂತೀವಿ? ಯಾವ ಝೋನ್ ಇದು? ಇದು ನೀರಿದೆ, ಲಿಮ್ನೆಟಿಕ್ ಝೋನ್ ಅಂತ ಹೇಳ್ತೀವಿ. ಸೊ ಈ ಝೋನ್ ಏನಂತೀವಿ? ಇದನ್ನ ಲಿಟ್ಟೋರಲ್ ಝೋನ್ ಅಂತ ಹೇಳ್ತಾರೆ. ಇದು ಲಿಟ್ಟೋರಲ್ ಝೋನ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವ್ದಾಯ್ತು ನೋಡಿ, ಲಿಟ್ಟೋರಲ್ ಝೋನ್. ದೆನ್ ಬಾಟಮ್ ಅಲ್ಲಿ ಇದೆ ಬೆಂಥಿಕ್ ಝೋನ್ ಅಂತ ಹೇಳ್ತೀವಿ. ಅದರ ಮೇಲ್ಗಡೆ ಇಲ್ಲಿ ಸನ್ಲೈಟ್ ಇರೋದಿಲ್ಲ, ಅದಕ್ಕೆ ಪೆಲಾಜಿಕ್ ಝೋನ್. ಇದು ಫೋಟಿಕ್ ಝೋನ್ ಅಥವಾ ಲಿಮ್ನೆಟಿಕ್ ಝೋನ್ ಅಂತ ಹೇಳ್ತೀವಿ. ಇಲ್ಲಿ ಪೆಲಾಜಿಕ್ ಬಂತು, ಮತ್ತೆ ಇಲ್ಲಿ ಫೋಟಿಕ್ ಝೋನ್, ಇಲ್ಲಿ ಫೋಟೋಸಿಂಥೆಟಿಕ್ ಆರ್ಗ್ಯಾನಿಸಮ್ ಇರುತ್ತೆ. ಅವು ಎಲ್ಲವೂ ಲಿಮ್ನೆಟಿಕ್ ಝೋನ್ ನ ಪಾರ್ಟ್ ಗಳಾಗಿದೆ. ಎಡಾಫಿಕ್ ಫ್ಯಾಕ್ಟರ್ ರೆಫರ್ಸ್ ಟು, ಎಡಾಫಿಕ್ ಫ್ಯಾಕ್ಟರ್ಸ್ ಆರ್ ನಥಿಂಗ್ ಬಟ್ ಸಾಯಿಲ್ ರಿಲೇಟೆಡ್ ಫ್ಯಾಕ್ಟರ್ಸ್. ಸಾಯಿಲ್ pH ಎಷ್ಟಿದೆ, ಸಾಯಿಲ್ ಮಿನರಲ್ ಕಂಟೆಂಟ್ ಎಷ್ಟಿದೆ, ಆಲ್ಟಿಟ್ಯೂಡ್ ಲ್ಯಾಟಿಟ್ಯೂಡ್ ಹೆಂಗಿದೆ, ಅದು ಸಾಯಿಲ್ ಫ್ಯಾಕ್ಟರ್ಸ್. ಅಥವಾ ವಾಟ್ ಕೈಂಡ್ ಆಫ್ ಸಾಯಿಲ್, ವೆದರ್ ಇಟ್ ಇಸ್ ಬ್ಲಾಕ್ ಸಾಯಿಲ್, ಟರಾಯ್ ಸಾಯಿಲ್, ಬಾಬರ್ ಸಾಯಿಲ್, ಅದು ಎಲ್ಲ. ಓಕೆ, ಸೊ ಸಾಯಿಲ್ ಫ್ಯಾಕ್ಟರ್ಸ್ ಅಥವಾ ಸಾಯಿಲ್ ಪೋರೋಸಿಟಿ ಎಷ್ಟಿದೆ, ಅದೆಲ್ಲವೂ ದಟ್ ಇಸ್ ಎಡಾಫಿಕ್ ಫ್ಯಾಕ್ಟರ್ಸ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ an ecosystem service provided by natural ecosystem? ಇದರಲ್ಲಿ ಯಾವುದು ಇಕೋಸಿಸ್ಟಮ್ ಸರ್ವಿಸಸ್ ಇದೆ? ಸೈಕ್ಲಿಂಗ್ ಆಫ್ ನ್ಯೂಟ್ರಿಯೆಂಟ್, ಇದು ಇಕೋಸಿಸ್ಟಮ್ ಸರ್ವಿಸ್ ಇದೆ. ಪ್ರಿವೆನ್ಷನ್ ಆಫ್ ಸಾಯಿಲ್ ಎರೋಜನ್, ಇದು ಕೂಡ ಇಕೋಸಿಸ್ಟಮ್ ಸರ್ವಿಸ್ ಇದೆ. ಪೊಲ್ಯೂಟೆಂಟ್ ಅಬ್ಸಾರ್ಪ್ಷನ್ ಅಂಡ್ ರಿಡಕ್ಷನ್ ಆಫ್ ದಿ ರೇಟ್ ಆಫ್ ಗ್ಲೋಬಲ್ ವಾರ್ಮಿಂಗ್, ಇದು ಕೂಡ ಇಕೋಸಿಸ್ಟಮ್ ಸರ್ವಿಸಸ್ ಇದೆ, ಅದರಲ್ಲೂ ಬರುತ್ತೆ ಇದು. ಸೊ ಆಲ್ ಆಫ್ ದಿ ಅಬೋವ್ ಆರ್ ದಿ ಕರೆಕ್ಟ್ ಆನ್ಸರ್ ಆಗಿದೆ ಈ ಕ್ವೆಶ್ಚನ್ ಗಾಗಿ. ಓಕೆ, ನೆಕ್ಸ್ಟ್ ನೋಡೋಣ. ಫಿಲ್ ಇನ್ ದಿ ಬ್ಲಾಂಕ್ಸ್ ಕ್ವಶನ್ ಇದೆ. ನಾನು ಇಲ್ಲಿ ಬ್ಲಾಂಕ್ಸ್ ಅನ್ನ ಆಲ್ರೆಡಿ ಫಿಲ್ ಮಾಡಿದೀನಿ, ಒಂದ್ಸಲ ನೋಡ್ಕೊಳ್ಳಿ. ಓಕೆ, ಫಸ್ಟ್ ಡ್ಯಾಶ್ ಈಸ್ ದಿ ಅವೈಲಬಿಲಿಟಿ ಆಫ್ ಬಯೋಮಾಸ್ ಫ್ರಾಮ್ ಕನ್ಸಂಪ್ಷನ್ ಟು ದಿ ಹೆಟ್ರೋಟ್ರಾಫ್ಸ್, ದಟ್ ಇಸ್ ಹರ್ಬಿವೋರ್ಸ್ ಡಿಕಂಪೋಸರ್ಸ್ ಅಂತ ಹೇಳ್ತೀವಿ. ದಟ್ ಇಸ್ ಅವೈಲೇಬಲ್ ಬಯೋಮಾಸ್ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ, ಅಥವಾ ಇದನ್ನ ಶಾರ್ಟ್ಕಟ್ ಅಲ್ಲಿ NPP ಅಂತಾನು ಕೂಡ ಹೇಳ್ತೀವಿ.
Then the humus is further degraded by some microbes and release of inorganic nutrients occur by the process known as, that is mineralization ಅಂತ ಹೇಳ್ತೀವಿ. Dash secrete the digestive enzyme that break down the dead and waste material, that is decomposers. They secrete the enzymes, they secrete the digestive enzyme which helps in the decomposition process. Based on the source of their nutrition or food, organisms occupy the specific place in the food chain that is known as trophic level anta ಕರಿತೀವಿ. Then the number of trophic level in the grazing food chain is restricted to the transfer of energy to a up to 10% restricted, and that we known as adana number of organisms or grazing food chain. In the grazing food chain, number of organisms are restricted up to a particular level for the transfer of energy and is known as 10% law anta ಹೇಳ್ತೀವಿ ಇದನ್ನ. Okay, when an organism dies, it converted to detritus. ಒಂದು ಆರ್ಗಾನಿಸಮ್ ಸತ್ತು ಹೋದ್ರೆ ಅದು detritus ಆಗಿ ಕನ್ವರ್ಟ್ ಆಗುತ್ತೆ, ಆಮೇಲೆ ಅದು ಫರ್ದರ್ ಡಿಕಂಪೋಸಿಷನ್ ಆಗ್ತಾ ಇರುತ್ತೆ. ಟ್ರಾಫಿಕ್ ಲೆವೆಲ್ ರಿಪ್ರೆಸೆಂಟ್ ದಿ ಫಂಕ್ಷನಲ್ ಲೆವೆಲ್ and not a species as such. ಅದು ಒಂದು ಟ್ರಾಫಿಕ್ ಲೆವೆಲ್ ಒಂದು ಫಂಕ್ಷನಲ್ ಲೆವೆಲ್ ಆಗಿ ಅಲ್ಲಿ ರಿಪ್ರೆಸೆಂಟ್ ಆಗ್ತಿರುತ್ತೆ. ಅಂದ್ರೆ ವೆದರ್ ಇಟ್ ಇಸ್ ಎ ಪ್ರೊಡ್ಯೂಸರ್, ವೆದರ್ ಇಟ್ ಇಸ್ ಎ ಹರ್ಬಿವೋರ್, ವೆದರ್ ಇಟ್ ಇಸ್ ಎ ಕಾರ್ನಿವೋರ್, ಅದು ಅಲ್ಲಿ ರಿಪ್ರೆಸೆಂಟ್ ಆಗ್ತಾ ಇರುತ್ತೆ. ಫಂಕ್ಷನಲ್ ಲೆವೆಲ್ ಅಂದ್ರೆ ಏನು, ಅದು ಪ್ರೊಡ್ಯೂಸರ್ ಆಗ್ತಾ ಇದೆಯೋ ಅಥವಾ ಹರ್ಬಿವೋರ್ ಆಗ್ತಾ ಇದೆಯೋ ಅಥವಾ ಕಾರ್ನಿವೋರ್ ಆಗ್ತಾ ಇದೆಯೋ ಅದನ್ನ ನಾವು ಅಲ್ಲಿ ಹೇಳಬೇಕಾಗುತ್ತದೆ. ನೆಕ್ಸ್ಟ್, ದ ಪಿರಾಮಿಡ್ ಆಫ್ ಬಯೋಮಾಸ್ ಇನ್ ಸಿ ಇಸ್ ಜನರಲಿ, ಸಿ ಅಂದ್ರೆ ಅಕ್ವಾಟಿಕ್ ಕಂಡೀಷನ್ ಬಂತು ಅಲ್ಲ, ಅಕ್ವಾಟಿಕ್ ಕಂಡೀಷನ್ ಇದು ನೆನಪಿಟ್ಕೊಳ್ಳಿ. ಯಾವತ್ತು ಇನ್ ವಾಟರ್ ಬಾಡಿ ಪಿರಾಮಿಡ್ ಆಫ್ ಬಯೋಮಾಸ್ ಇದೆಯಲ್ಲ ಅದು ಯಾವತ್ತು ಇನ್ವರ್ಟೆಡ್ ಆಗಿರುತ್ತೆ. ಬಹಳ ಇಂಪಾರ್ಟೆಂಟ್ ಇದೆ, ಪದೇ ಪದೇ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಎ ಕಮ್ಯುನಿಟಿ ದಟ್ ಈಸ್ ಇನ್ ನಿಯರ್ ಇಕ್ವಿಲಿಬ್ರಿಯಂ ವಿತ್ ದಿ ಎನ್ವೈರನ್ಮೆಂಟ್ ಈಸ್ ಕಾಲ್ಡ್ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಅಂತ ಕೇಳ್ತಾರೆ. ದೆನ್ ಪ್ರೈಮರಿ ಸಕ್ಸೆಷನ್ ಇದೆ ವೆರಿ ಸ್ಲೋ ಪ್ರೊಸೆಸ್. ಇನಿಷಿಯಲ್ ಸಕ್ಸೆಷನ್ ಇದೆಯಲ್ಲ ಅದು ಬಹಳ ಸ್ಲೋ ಪ್ರೊಸೆಸ್ ಇರುತ್ತೆ ಅಂಡ್ ಇಟ್ ಮೇ ಟೇಕ್ಸ್ ಮೆನಿ ಇಯರ್ಸ್, ಇಟ್ ಮೇ ಬಿ ಹಂಡ್ರೆಡ್ಸ್ ಆರ್ ಥೌಸಂಡ್ಸ್ ಆಫ್ ಇಯರ್ಸ್ ಆಗುತ್ತೆ. Then the amount of nutrients such as carbon, nitrogen, phosphorus, calcium, etc. present in the soil at any given time. The amount of inorganic mineral nutrients present at any given time in the soil, it is known as a standing state ಅಂತ ಹೇಳ್ತೀವಿ. ಇದು ಕೂಡ ಇಂಪಾರ್ಟೆಂಟ್ ಇದೆ, ಪದೇ ಪದೇ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ದಾರೆ, ನೆನಪಿಟ್ಟುಕೊಳ್ಳಿ. And amount of nutrients present in an organism in a given time, in a given period of time, that is a standing crop ಅಂತ ಹೇಳ್ತೀವಿ. ಆರ್ಗ್ಯಾನಿಸಮ್ ಅಲ್ಲಿ ಇದ್ರೆ ಸ್ಟ್ಯಾಂಡಿಂಗ್ ಕ್ರಾಪ್, ಸಾಯಿಲ್ ಅಲ್ಲಿ ಇದ್ರೆ ಸ್ಟ್ಯಾಂಡಿಂಗ್ ಸ್ಟೇಟ್ ಅಂತ ಹೇಳ್ತೀವಿ. Nutrients are never lost from the ecosystem, rather they are recycled time and again indefinitely. ಅಂದ್ರೆ ನ್ಯೂಟ್ರಿಯೆಂಟ್ ಪದೇ ಪದೇ ರೀಸೈಕಲ್ ಆಗ್ತಾ ಇರುತ್ತೆ. Sedimentary cycle, just like a phosphorus cycle ಅಂತ ಹೇಳ್ತೀವಿ. Sulfur and phosphorus cycles are reservoir located in the earth crust. Reservoir helps to meet the deficit of nutrient which occurs due to the imbalance in the rate of influx and efflux. According to one estimate, 4 into 10 to the power 13 kilogram of carbon dioxide fixed every year by the plants through a photosynthesis process. ಈ ವ್ಯಾಲ್ಯೂ ಕೂಡ ನೆನಪಿಟ್ಕೊಳ್ಳಿ. ಈ ಎಲ್ಲವೂ ಆಸ್ ಇಟ್ ಈಸ್ ಡೈರೆಕ್ಟ್ ಆಗಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಕೊಟ್ಟಿದಾರಲ್ಲ ಅದರಿಂದನೇ ಕ್ವಶನ್ಸ್ ಮಾಡಲಾಗಿದೆ. ಇವೆಲ್ಲವೂ ನೆನಪಿಟ್ಕೊಳ್ಳಿ. ಓಕೆ, ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ನಾವು ನೋಡ್ಬೇಕಾಗಿದೆ ದಟ್ ಈಸ್ ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಸ್. ನೆಕ್ಸ್ಟ್ ನಾವು ನೋಡೋಣ ಈಗ ವೆರಿ ಶಾರ್ಟ್ ಆನ್ಸರ್ ಟೈಪ್ ಆಫ್ ಕ್ವಶನ್ಸ್. ಇಲ್ಲಿ ಫಸ್ಟ್ ಕ್ವಶನ್ ನೋಡಿ, ನೇಮ್ ಎನ್ ಆರ್ಗ್ಯಾನಿಸಮ್ ಫೌಂಡ್ ಆಸ್ ಎ ಸೆಕೆಂಡರಿ ಕಾರ್ನಿವೋರ್ ಇನ್ ಅಕ್ವಾಟಿಕ್ ಇಕೋಸಿಸ್ಟಮ್. ಸೆಕೆಂಡರಿ ಕಾರ್ನಿವೋರ್ ಆರ್ಗ್ಯಾನಿಸಮ್ಸ್ ಯಾವ್ದು ಇರುತ್ತೆ ನೋಡಿ. ಬೆಸ್ಟ್ ಎಕ್ಸಾಂಪಲ್ ನಾವು ಇಲ್ಲಿ ಫಿಶಸ್ ತಗೊಳ್ಬಹುದು, ಸ್ಪೆಷಲಿ ಸ್ಮಾಲ್ ಫಿಶಸ್ ಇರುತ್ತಲ್ಲ, ದ ಫಿಶಸ್ ಆರ್ ದಿ ಬೆಸ್ಟ್ ಎಕ್ಸಾಂಪಲ್. ಅಥವಾ ಇವನ್ ಶಾರ್ಕ್ ಅಂತಾನು ಕೂಡ ನೀವು ಹೇಳ್ಬಹುದು ಇಲ್ಲಿ. ಸೆಕೆಂಡ್ ಕ್ವಶನ್ ನೋಡಿ, ವಾಟ್ ಡಸ್ ದ ಬೇಸ್ ಟೈಯರ್ ಆಫ್ ದಿ ಎಕಾಲಜಿಕಲ್ ಪಿರಾಮಿಡ್ ರಿಪ್ರೆಸೆಂಟ್ಸ್. ಬೇಸ್ ಟೈಯರ್ ಅಂದ್ರೆ ಬೇಸ್ ಎಕಾಲಜಿಕಲ್ ಪಿರಾಮಿಡ್ ಅಲ್ಲಿ ಈ ರೀತಿ ಪಿರಾಮಿಡ್ ಇದ್ರೆ ಅಲ್ಲಿ ಬೇಸ್ ಅಲ್ಲಿ ಯಾವ ಆರ್ಗ್ಯಾನಿಸಮ್ ಇರುತ್ತೆ. ಸೊ ಮೋಸ್ಟ್ಲಿ ಇಟ್ ಇನ್ಕ್ಲೂಡ್ಸ್ ಪ್ರೊಡ್ಯೂಸರ್ಸ್. ಓಕೆ, ಇಲ್ಲಿ ಬೇಸ್ ಅಲ್ಲಿ ಪ್ರೊಡ್ಯೂಸರ್ಸ್ ಇರುತ್ತೆ. ನೆಕ್ಸ್ಟ್, ಅಂಡರ್ ದಿ ವಾಟ್ ಕಂಡೀಷನ್ ವುಡ್ ಪರ್ಟಿಕ್ಯುಲರ್ ಸ್ಟೇಜ್ ಇನ್ ದಿ ಪ್ರೊಸೆಸ್ ಆಫ್ ಸಕ್ಸೆಷನ್ ರಿವರ್ಟ್ ಬ್ಯಾಕ್ ಟು ಅರ್ಲಿಯರ್ ಸ್ಟೇಜ್. ಅಂದ್ರೆ ಸಕ್ಸೆಷನ್ ಪ್ರೋಗ್ರೆಸಿವ್ ಆಗ್ತಾ ಇದೆ, ಬಟ್ ಮತ್ತೆ ರಿಟರ್ನ್ ಏನೋ ಯಾವುದೋ ಒಂದು ಕಾರಣಕ್ಕಾಗಿ ಅದು ರಿವರ್ಸ್ ಆಗುತ್ತೆ. ಸೊ ಯಾವಾಗ, ಜಸ್ಟ್ ಲೈಕ್ ಎನ್ವೈರನ್ಮೆಂಟಲ್ ಡಿಸಾಸ್ಟರ್ಸ್ ಆರ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಲೈಕ್ ವಾಲ್ಕ್ಯಾನೋಸ್ ಆಗಲಿ, ಓಕೆ, ವಾಲ್ಕ್ಯಾನೋಸ್ ಆಯ್ತು, ಆರ್ ಅದರ್ವೈಸ್ ಅರ್ತ್ ಕ್ವಿಕ್,
earthquake, then flood, or any other environmental factors. Environment factors, etc. Next, arrange the following as observed in vertical stratification of the forest: grass, then shrubby plant, teak, and amaranthus. Stratification ಅಂದ್ರೆ ಏನು? ಅರೇಂಜ್ಮೆಂಟ್ ಆಫ್ ಪ್ಲಾಂಟ್ಸ್. ಫಸ್ಟ್ ಹೈಯೆಸ್ಟ್ ಸ್ಟ್ರಾಟಿಫಿಕೇಶನ್ ಲೆವೆಲ್ ಅಲ್ಲಿ ಯಾವ್ದು ಇರುತ್ತೆ? ಟ್ರೀ, ದೆನ್ shrubby plants, ದೆನ್ ಸ್ಮಾಲ್ shrubs ಅಂಡ್ ಹರ್ಬ್ಸ್ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ನೋಡಿ, ಅರೇಂಜ್ಮೆಂಟ್ ಯಾವ್ದು ಮಾಡ್ಬೋದು? ಫಸ್ಟ್ ಟೀಕ್ ಬರುತ್ತೆ, ದೆನ್ ಅದಕ್ಕಿಂತಲೂ ಕೆಳಗಡೆ ಇದೆ shrubby plants, ದೆನ್ ಥರ್ಡ್ ಒನ್ ಬರುತ್ತೆ ಅಮರಾಂಥಸ್, ಅಂಡ್ ಫೋರ್ತ್ ಒನ್ ಬರುತ್ತೆ ಗ್ರಾಸ್. ಸೊ ಇದು ಅರೇಂಜ್ಮೆಂಟ್ ಆಗುತ್ತೆ ಇಲ್ಲಿ. Name an omnivore which occur in both grazing food chain and decomposer food chain. Best example ಇದೆ ಇದಕ್ಕೆ crow. Crow ನಾವು grazing food chain and decomposer food chain ಎರಡಕ್ಕೂ ಕನ್ಸಿಡರ್ ಮಾಡಬಹುದು. Justify the pitcher plant. Pitcher plant is nothing but insectivorous plant ಅಂತ ಹೇಳ್ತೀವಿ. Pitcher plant ಅಂದ್ರೆ it is a insectivorous plant ಇದೆ. It is a insectivorous plant and it is a producer. ಇದು ಪ್ರೊಡ್ಯೂಸರ್ ಅಂತ ಹೆಂಗೆ ಹೇಳ್ಬೋದು? ಯೂಶಲಿ ಇಟ್ ಕಂಟೈನ್ಸ್ ಕ್ಲೋರೋಫಿಲ್. ಇಟ್ ಕಂಟೈನ್ಸ್ ಕ್ಲೋರೋಫಿಲ್. ಇದರಲ್ಲಿ ಕ್ಲೋರೋಫಿಲ್ ಇರುತ್ತೆ. ಇಟ್ ಕಂಟೈನ್ಸ್ ಕ್ಲೋರೋಫಿಲ್. ಮತ್ತೆ ಬೈ ಯೂಸಿಂಗ್ ಸನ್ಲೈಟ್ ಆರ್ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್, ಇನ್ ಪ್ಲಸ್ NCE ಪ್ರೆಸೆನ್ಸ್. ಓಕೆ, ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್, ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಇದೇನ್ ಮಾಡುದು ನೋಡಿ. ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಯೂಶುವಲಿ in presence of sunlight show the photosynthesis. It show photosynthesis. ಇದು photosynthesis ಮಾಡುತ್ತೆ, ಅದಕ್ಕಾಗಿ ಇದು ಪ್ರೊಡ್ಯೂಸರ್ ಇರುತ್ತೆ ಅಂತ ಹೇಳ್ಬೋದು. Then why it will feed on insects? Whenever there is a nitrogen deficiency in the soil, nitrogen deficient soil ಇದ್ರೆ, to get the nitrogen required for its growth and development, they feed on the insect. So therefore they are the insectivorous plants ಅಂತ ಹೇಳ್ತಾರೆ. Question number 7 ನೋಡಿ. Name any two organisms which can occupy more than one trophic level in an ecosystem. Best example is ಇದಕ್ಕೆ human and even sparrow. Human and sparrow are the examples. Question number 8 ನೋಡಿ. In northeast region of India, during the process of zoom cultivation, forests are cleared by burning and left for regrowth after a year of cultivation. How do you explain the regrowth of forest in ecological terms? ಇಲ್ಲಿ ಏನಾಗ್ತಾ ಇದೆಯಲ್ಲ, ಇದಕ್ಕೆ ಸೆಕೆಂಡರಿ ಸಕ್ಸೆಷನ್ ಅಂತ ಹೇಳ್ಬೋದು ನಾವು. ಎಕಾಲಜಿಕಲ್ ಟರ್ಮ್ ನಾವು ಇಲ್ಲಿ ನೋಡ್ಬೇಕಾಗಿದ್ರೆ ಇಟ್ ಇದೆ ಸೆಕೆಂಡರಿ ಸಕ್ಸೆಷನ್ ಆಗ್ತಾ ಇದೆ. ಕಟ್ ಆರ್ ಬರ್ನ್ಡ್ ಫಾರೆಸ್ಟ್ ಇದೆ. ಇನ್ ದ ನಾರ್ತ್ ಈಸ್ಟ್ ರೀಸನ್ ಅಲ್ಲಿ ಝೂಮ್ ಕಲ್ಟಿವೇಶನ್ ಆಗ್ತಾ ಇರುತ್ತೆ. ಬರ್ನ್ ಅಂಡ್ ಸ್ಲಾಶ್ ಬರ್ನ್ ಅಂಡ್ ಝೂಮ್ ಕಲ್ಟಿವೇಶನ್ ಆಗುತ್ತೆ. ಸೊ ಕಟ್ ಅಂಡ್ ಬರ್ನ್ ಫಾರೆಸ್ಟ್ ಇದ್ರೆ ಅಲ್ಲಿ ಆಶ್ ಇದೆಯಲ್ಲ, ಆಶ್ ಅಲ್ಲಿ ಪೊಟ್ಯಾಶ್ ಕಂಟೆಂಟ್ ಹೆಚ್ಚಿಗೆ ಇರುತ್ತೆ. ಅಂಡ್ ಸಾಯಿಲ್ ಆಲ್ರೆಡಿ ಅದು ಫರ್ಟೈಲ್ ಸಾಯಿಲ್ ಇರುತ್ತೆ. ಇಫ್ ಇಟ್ ಇಸ್ ಸಾಯಿಲ್ ಇಸ್ ಫರ್ಟೈಲ್, ಫಾರ್ಮ್ಡ್ ಸಾಯಿಲ್ ಇದೆ ಅಂಡ್ ದರ್ ಇಸ್ ಪೊಟ್ಯಾಶ್ ಲೆವೆಲ್ ಇಸ್ ಆಲ್ಸೋ ಹೈ, then what will happens? There is a secondary section. Ali succession is already primary succession mugdide. The next level of succession, that we can say secondary succession, it will occur very rapidly. So the ecological term we can use here, it is a secondary succession. Climax stage is achieved quickly in secondary succession as compared to the primary succession. Why? So in the primary succession ಏನಾಗುತ್ತೆ, there is a no soil formation or there is a no any such favorable environmental factors. But all these favorable environmental factors and fertile soil is present in the period of secondary succession. So therefore secondary succession, it reaches climax stage very fast compared to the primary succession. ಏನಕ್ಕೆ ನೋಡಿ, in primary succession no soil fertility, no soil fertile, and no favorable environmental conditions, no favorable environment. So therefore it is very slow to reach the climax stage, but these will occur in case of secondary succession. Question number 10 nodi. Among bryophytes, lichens and ferns, which one is the pioneer species in xeric succession? Lichens are the pioneer species.
ಫಸ್ಟ್ ಲೈಕೆನ್ಸ್ ವಿಲ್ ಸ್ಟಾರ್ಟ್, ಲೈಕೆನ್ಸ್ ಆಮೇಲೆ ಬ್ರಯೋಫೈಟ್ಸ್ ಬರುತ್ತೆ, ಆಮೇಲೆ ಅಲ್ಲಿ ಫರ್ನ್ಸ್ ಗ್ರೋತ್ ಆಗುತ್ತೆ. ಕ್ವಶನ್ ನಂಬರ್ 11, ವಾಟ್ ಈಸ್ ದಿ ಅಲ್ಟಿಮೇಟ್ ಸೋರ್ಸ್ ಆಫ್ ಎನರ್ಜಿ ಫಾರ್ ದಿ ಇಕೋಸಿಸ್ಟಮ್? Sun is the ultimate source of energy. Is the common edible mushrooms are an autotroph or heterotroph? So they are the heterotroph. Common edible mushroom ಇದೆಯಲ್ಲ ಅದು heterotroph ಇರುತ್ತೆ. ಎಂತಕ್ಕೆ? Because there is no chlorophyll, there is no chloroplast, they not show the photosynthesis. Then why are oceans least productive? Because light distribution in the ocean is very least, or availability of light. Light availability in oceans, various different layers of oceans is not same. Light availability in ocean is not same in all layers, upper layer, lower layer, middle layer, lower layer, ಈ ರೀತಿ ಅದು ಸೇಮ್ ಅವೈಲೇಬಲ್ ಇರೋದಿಲ್ಲ. ಸೊ therefore the overall productivity compared to the area wise, the overall productivity of the oceans is very less. Why is the rate of assimilation of energy at the herbivore level called secondary productivity? Secondary productivity ಅಂದ್ರೆ ಏನು? The overall production of organic matter, we can say it is a secondary productivity ಅಂತ ಹೇಳ್ತೀವಿ. And these herbivores ಇದೆಯಲ್ಲ, the herbivores have the ability to convert plant energy into animal energy. ಏನ್ ಮಾಡುತ್ತೆ? The herbivore convert plant energy into animal energy. Plant energy into animal energy. So therefore we can say herbivore, these are assimilation of energy at the herbivore level is secondary productivity anta ಹೇಳ್ತೀವಿ. What are nutrient cycles in nature? Why ಅಂತಿದೆ. Why are nutrient cycles in nature called biogeochemical cycles? Nutrient cycles like nitrogen, ಯಾವ್ದು ನೋಡಿ, nitrogen cycle, then phosphorus cycle, sulfur cycle, carbon cycle, all these are exist in both living organisms and even in abiotic components. They exist in living organisms, body or living organisms, and abiotic factor like soil, and abiotic or soil form. Soil, that is a geo ಅಂತ ಹೇಳ್ತೀವಿ. So biogeochemical cycle. Give any two examples of Gerarch succession. Gerarch succession ಗೆ ಎಕ್ಸಾಂಪಲ್ ಕೇಳ್ತಿದ್ದಾರೆ. ಒಂದು ಲಿಥೋಸಿರೆ and another one is a samosire. ಲಿಥೋಸಿರೆ ಅಂದ್ರೆ succession in the desert. Samosire succession in the dry land ಅಂತ ಹೇಳ್ಬೋದು. Instead of desert we can say it is on the rock, better. Succession on rock. And samosire, or we can say soil ಅಂತ ಹೇಳಿ ನಡೆಯುತ್ತೆ. Succession samosire ಅಂದ್ರೆ on sand. Succession on the sand, that is a samosire. Define self-sustainability. Self-sustainability is nothing but it is a self-regulation. Have the ability to regulate itself. The ecosystem have the able to regulate itself. No human interference. That is a natural ecosystem. We can say self-sustainability anta ಹೇಳ್ತೀವಿ. Then given below figure of an ecosystem, answer the given it is a ecosystem ಇದೆ and question ಕೇಳಿದ್ದಾರೆ, answer the following questions. First question ಇದೆ ಇಲ್ಲಿ ನೋಡಿ, this is the ecosystem ಇದೆ. So first question ಇದೆ, what type of ecosystem is shown in the figure? ಇಲ್ಲಿ ecosystem ಅಲ್ಲಿ ಇದು ಫಿಗರ್ ಇದೆಯಲ್ಲ, ಯಾವ ಟೈಪ್ ಆಫ್ ecosystem ಇದು? It is a desert ecosystem ಅಂತ ಹೇಳ್ತೀವಿ ನಾವು. It is a desert ecosystem. Next, name any plant that is characteristic of such ecosystem. ಇಲ್ಲಿ ಪ್ಲಾಂಟ್ ಇರುತ್ತಲ್ಲ, ಯಾವ್ದು ಇರುತ್ತೆ? ಮೋಸ್ಟ್ ಕಾಮನ್ಲಿ ಕ್ಯಾಕ್ಟಸ್ ತರ ಪ್ಲಾಂಟ್ ಇರುತ್ತೆ.
So usually they have the ability to store the water even in harsh condition. Cactus type plant irutte, and they are able, or they contain say mucilage sheath. They able to store water in the form of mucilage in a sheath, form of mucilage sheath, and they have the modified leaves and modified stems. Leaves are modified into spines here, okay, and stem are flat green, photosynthetic irutte. Next, what is the common to earthworm, mushrooms, soil mites and dung beetles? ಈ ಎಲ್ಲದರಲ್ಲೂ ಕಾಮನ್ ಏನಿದೆ ಅಂತ ಕೇಳ್ತಿದ್ದಾರೆ. ಇನ್ ಆನ್ ಇಕೋಸಿಸ್ಟಮ್, ಆಲ್ ದೀಸ್ ಆರ್ ದಿ detritus. All these are feed on the detritus. Okay, these are the detrivores ಅಂತ ಹೇಳ್ಬೋದು. All these are the detrivores. ಇವೆಲ್ಲವೂ detrivores ಇದೆ, and they are feed on the detritus. Next ನೋಡಿ, ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ಸ್ ಇದೆ ಇಲ್ಲಿ. Okay, ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್. ಫಸ್ಟ್ ಕ್ವಶನ್ ನೋಡಿ, organisms at the higher tropical level have less energy available. Comment. higher tropic level ಹೋದ್ರೆ ಅಲ್ಲಿ ಹೆಂಗೆ ಟ್ರಾಪಿಕ್ ಲೆವೆಲ್ ಇನ್ಕ್ರೀಸ್ ಆಗುತ್ತೋ ಅಲ್ಲ, ಸೊ ಅಲ್ಲಿ ಅವೈಲಬಿಲಿಟಿ ಆಫ್ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದು ಎಂತಕ್ಕೆ ಗೊತ್ತಾ? ಇಟ್ ಈಸ್ ಬಿಕಾಸ್ ಆಫ್ 10% ಲಾ ಆಫ್ ಎನರ್ಜಿ ಟ್ರಾನ್ಸ್ಫರ್. 10% ಲಾ ಆಫ್ ಎನರ್ಜಿ ಟ್ರಾನ್ಸ್ಫರ್ ನೀವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗಿದೆ. ದಟ್ ಇಸ್ ಲಿಂಡ್ಮನ್ಸ್ 10% ಲಾ ಆಫ್ ಎನರ್ಜಿ ಟ್ರಾನ್ಸ್ಫರ್. ಹೆಂಗಾಗುತ್ತೆ ಇಲ್ಲಿ? Initially from producer to primary consumer, or we can say herbivore to secondary consumer to tertiary consumer. As in, if you move from lower tropic level to higher tropic level, in each tropic level with compared to the producers or plants, in each tropic level the transfer of energy is only 10%. Only 10%. So ultimately if you reach the top higher tropic level, then where availability of energy is very least or it is almost negligible. So therefore organisms at higher tropic level have less energy available. So therefore they consume on more animals, more organisms. Next, the number of tropic levels in an ecosystem are limited. ಇಕೋಸಿಸ್ಟಮ್ ಅಲ್ಲಿ ನಂಬರ್ ಆಫ್ ಟಾಪಿಕ್ ಲೆವೆಲ್ಸ್ ಲಿಮಿಟೆಡ್ ಇದೆ. ಸೇಮ್ ಇದೇ ಕ್ವಶನ್ಸ್ ಆನ್ಸರ್ ಇದೆಯಲ್ಲ, ಅದು ಕೂಡ ಇದಕ್ಕೆ ಬರಿಬಹುದು. ಇದು ಕೂಡ 10% ಲಾ ಆಫ್ ಎನರ್ಜಿ ಟ್ರಾನ್ಸ್ಫರ್ ಗೆ ಕನ್ಸಿಡರ್ ಆಗುತ್ತೆ. ಸೇಮ್ ಅದೇ ಆನ್ಸರ್ ನೀವು ಇಲ್ಲೇನ್ ಬರೀತಿಲ್ಲ, ಅದೇ ಆನ್ಸರ್ ಈ ಕ್ವಶನ್ಗೂ ಬರಿಬಹುದು. 10% ಲಾ ಆಫ್ ಎನರ್ಜಿ ಟ್ರಾನ್ಸ್ಫರ್. ಇಲ್ಲಿ ಏನಾಗುತ್ತೆ ನೋಡಿ, ಯೂಶುವಲಿ ಆಸ್ ಯು ವಿಲ್ ಮೂವ್ ಫ್ರಮ್ lower tropic level to higher tropic level, from one with respect to producers, from one tropic level to another tropic level, only 10% energy will be transferred. From one tropic level organism to another tropic level, only 10% energy is transferred. So only 10% energy transfer ಅಲ್ಲಿ ಆಗ್ತಾ ಇದ್ರೆ ಏನಾಗುತ್ತೆ, at the higher tropic level or top most carnivores ಅಥವಾ tertiary consumers level ಅಲ್ಲಿ ನೋಡಿದ್ದೆ ಆದ್ರೆ the availability of energy is very less. Almost it is a negligible. So therefore the number of tropic level in an ecosystem, they are restricted to 3 to 4 tropic level ಮಾತ್ರ ಇರುತ್ತೆ. In generally 3 to 4 tropic level ಮಾತ್ರ ಇರುತ್ತೆ in generally. Then is an aquarium a complete ecosystem? Aquarium ಇದು complete ecosystem ಇದೆಯೇ? ಇಲ್ಲ, no, because it is in the human control. It is regulated by the human being. ಅಲ್ಲಿ ನಿಮಗೆ ಅನ್ಸುತ್ತೆ ಅಲ್ಲಿ ಕೆಲವೊಂದು ಫಿಶಸ್ ಇದೆ, ಅದು ಕನ್ಸ್ಯೂಮರ್ಸ್ ಆಗಿದೆ, ಬಟ್ ಕೆಲವೊಂದು ಹೊರಗಡೆಯಿಂದ ಫೀಡಿಂಗ್ ಹಾಕಬೇಕಾಗುತ್ತೆ. ಅಲ್ಲಿ ಪ್ರಾಪರ್ ಪ್ರೊಡ್ಯೂಸರ್ಸ್ ಇರೋದಿಲ್ಲ, ಇದ್ರೂ ಕೂಡ ಅಷ್ಟೊಂದು ನಂಬರ್ ಅಲ್ಲಿ ಇರೋದಿಲ್ಲ. ಸೊ ಅಡಿಷನಲಿ ಥಿಂಗ್ಸ್ ಆರ್ ನೀಡ್ ಟು ಆಡ್ ಫ್ರಮ್ ದಿ ಎಕ್ಸ್ಟರ್ನಲಿ ಬೈ ದಿ ಹ್ಯೂಮನ್ ಬೀಯಿಂಗ್. So therefore it is not a complete ecosystem. ಇದು complete ecosystem ಅಲ್ಲ, ಇದು man made ಇದೆ, it is human control ಅಲ್ಲಿ ಇದೆ. It is not a complete ecosystem. The next, what could be the reason for the faster rate of decomposition in the tropics? ಟ್ರಾಪಿಕ್ಸ್ ಅಲ್ಲಿ ಡಿಕಂಪೋಸಿಷನ್ ರೇಟ್ ಬಹಳ ಫಾಸ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲಿ. ಎಂತಕ್ಕೆ? ಯೂಶಲಿ ಟ್ರಾಪಿಕ್ಸ್ ಹ್ಯಾವ್ ಆಲ್ಮೋಸ್ಟ್ ಕಾನ್ಸ್ಟೆಂಟ್ ರೇಂಜ್ ಆಫ್ ಟೆಂಪರೇಚರ್ ಆರ್ ಹೈ ಟೆಂಪರೇಚರ್ ವಿತ್ ಮಾಯಿಶ್ಚರ್ ಇದೆ.
maximum detritus found in the soil because dead and decaying plant part or animal part ಹೆಚ್ಚಿಗೆ ಸಿಗ್ತಾ ಇದೆ, moist humid and moist weather ಇದೆ with optimum temperature ಇದೆ. Because of that the rate of decomposition is very high in the tropics. Human activities interfere with the carbon cycle. Let's two such activities. Okay, ಇದಕ್ಕೆ ಎರಡು activities with that human being, human activities they interfere with the carbon cycle ಅಂತ ಹೇಳ್ತಿದ್ದಾರೆ. ಇಲ್ಲಿ ಎರಡು activities ನಾವು ನೋಡಬಹುದು. ಒಂದು that is burning of fossil fuels. ಎರಡು activity ಯಾವ್ದು ನೋಡಿ, ಒಂದು burning of fossil fuels, and second activity is, we can say that one second burning of fossil fuels, and second one is deforestation. So these are the two activities. Next, sixth one nodi, flow of energy through the various tropic level in an ecosystem is unidirectional and non-cyclic. So it is also just like energy flow ಬಗ್ಗೆ ಇಲ್ಲಿ explain ಮಾಡಬೇಕು. Flow of energy ಇದೆಯಲ್ಲ, energy flow ಹೆಂಗಾಗುತ್ತೆ. In this case, from one tropic level to another tropic level, only 10% of energy is transferred with respect to producers ಅನ್ನ ಕನ್ಸಿಡರ್ ಮಾಡಿದ್ದೆ ಆದ್ರೆ. And in each tropic level or whatever the received energy in each tropic level, in that 90% of energy is lost in the form of heat, and again the next tropic level organism receives only 10% of that remains. So at the higher tropic level the energy availability is very least. So therefore energy always moves in a unidirection pattern, and it is a non-cyclic. adu cyclic movement illa, adu always unidirectional hogutte. So that is the answer for this question. Next, apart from the plants and animals, microbes from the from a permanent biotic component in an ecosystem. While plants have been referred to as autotrophs and animals as heterotrophs, what are the microbes referred to as? How do the microbes fulfill their energy requirement? ಇಲ್ಲಿ microbes ಏನಿದೆ ನೋಡಿ, ಕ್ವಶನ್ ನಂಬರ್ 7 ಇದೆ. ಅಬೌಟ್ ದಿ ಮೈಕ್ರೋಬ್ಸ್ ನಮಗೆ ಹೇಳಬೇಕಾಗಿದೆ. ಪ್ಲಾಂಟ್ಸ್ ಆಟೋಟ್ರಾಪ್ಸ್ ಆಯ್ತು, ಅನಿಮಲ್ ಹೆಟೋಟ್ರಾಪ್ ಆಯ್ತು. ದೆನ್ ವಾಟ್ ಆರ್ ದಿ ಮೈಕ್ರೋಬ್ಸ್ ಇನ್ ದಿ ಇಕೋಸಿಸ್ಟಮ್? ಫ್ಯೂ ಮೈಕ್ರೋಬ್ಸ್ ಆರ್ ಆಟೋಟ್ರಾಪ್ಸ್ ಇರುತ್ತೆ. ಫ್ಯೂ ಮೈಕ್ರೋಬ್ಸ್ ಇದೆಯಲ್ಲ, ದೇ ಮೇ ಬಿ ಆಟೋಟ್ರಾಪ್ಸ್. ದಿ ಕಿಮೋ ಆಟೋಟ್ರಾಪ್ಸ್, ಫೋಟೋ ಆಟೋಟ್ರಾಪ್ಸ್ ಇರುತ್ತೆ, ಬಟ್ ವೆರಿ ಲೀಸ್ಟ್ ನಂಬರ್. ದೇ ಆರ್ ದಿ ಆಟೋಟ್ರಾಪ್ಸ್ ಇರುತ್ತೆ. They may be autotrophs. Then few microbes are, they are the heterotrophs irutte, or majority of microbes are, they are the heterotrophs. Majority of microbes are heterotrophs, or we can say they are the decomposers anta helbodu. They are the decomposers. Majority of microbes are heterotrophs, or we can say they are the decomposers irutte. And not only that, these heterotrophs are decomposers ideyalla, they helps in the decomposition process. A dead and decaying matter decompose madlikke help ಮಾಡುತ್ತೆ. And few microbes are ಏನಿರುತ್ತೆ ನೋಡಿ, usually these are the parasites ಇರುತ್ತೆ. These are the parasites. They feed on ready-made food of the host organism, and they are also indirectly helps in this decomposition process only. They are also heterotrophs only. Adu heterotrophs irutte. So ee riti. So therefore ultimately maximum organisms are saprophytic or heterotrophs, and they are the decomposers agirutte anta helabodu. So therefore if you see the food chain nodidde adre, or food web or food chain nodidde adre, most of these microbes, they feed on dead and decaying matter of each tropic organisms of each tropic level. Therefore in the food web or in the ecological pyramids, these decomposers were generally not at all considered, but we can place them in any group. So that's the case. Question number 7 ಆಯ್ತು. 8 ನೋಡಿ, poaching of tiger is a burning issue in today's world.
what implication would this activity have on the functioning of ecosystem of which the tigers an integral part? Tiger is the key species ಅಂತ ಹೇಳ್ಬೋದು. Tiger is a key species ಇದೆ. Tiger is a key species. ಇಲ್ಲೇನಾಗುತ್ತೆ ನೋಡಿ, if all the tigers in the ecosystem were removed, or the tigers usually they control the population of herbivorous animals like deer, zebra and other herbivorous animals. If the tigers were removed, then there is no control for herbivorous animals. Their population will increases. If the population of herbivorous animals will increases, they graze on all the plant species, then there is no producers at all. If there is no producers, due to the starvation, these herbivores will also die. Then ultimately there is no ecosystem. That the problem will occur here, and that is the answer for question number 8. Question number 9 nodi, in relation to the energy transfer in ecosystem, explain the statement 10 kg of deer's meat is equivalent to the 1 kg of lion's flesh. ಇದಕ್ಕೂ ಆನ್ಸರ್ ಕೂಡ ಯಾವುದು ಗೊತ್ತಾ? That is a 10% law of energy transfer. The answer for this one is a 10% law of Lindman's 10% law of energy transfer ಇದೆಯಲ್ಲ, ಅದೇ ಆನ್ಸರ್ ಬರುತ್ತೆ. ಹೇಗೆ ನೋಡಿ, ಯೂಶುವಲಿ ಫ್ರಾಮ್ ದಿ deer is a herbivore, lion is a carnivore ಅಂತ ಹೇಳ್ತೀವಿ. ಓಕೆ, from the deer, a deer trophic level, a herbivorous trophic level to next carnivorous trophic level, only 10% of energy is transferred. So there is a, therefore we can say 10% of deer's meat, andre deer in the only 1% matra lions ge energy hogutte. Sorry, 10% deer in the only 10% energy matra transfer agutte. So therefore we can say 10 kg of deer's meat is equal to 1 kg of lion's flesh. ಇದರಿಂದ ಓನ್ಲಿ 10% ಮಾತ್ರ ಹೋಗ್ತಾ ಇದೆಯಲ್ಲ, ಅದು 10 ಕೆಜಿಗೆ 1 ಕೆಜಿ ಆಗ್ತಾ ಇದೆ. ಸೊ ಈ ರೀತಿ ಅದನ್ನ ಕನ್ಕ್ಲೂಡ್ ಮಾಡಬಹುದು. ದೆನ್ ಪ್ರೈಮರಿ ಪ್ರೊಡಕ್ಟಿವಿಟಿ ವೇರೀಸ್ ಫ್ರಾಮ್ ಇಕೋಸಿಸ್ಟಮ್ ಟು ಇಕೋಸಿಸ್ಟಮ್. ಪ್ರೈಮರಿ ಪ್ರೊಡಕ್ಟಿವಿಟಿ ಇದೆಯಲ್ಲ, ಒನ್ ಇಕೋಸಿಸ್ಟಮ್ ಇಂದ ಇನ್ನೊಂದು ಇಕೋಸಿಸ್ಟಮ್ಗೆ ಅದು ವೇರಿ ಆಗ್ತಾ ಇರುತ್ತೆ. ಎಂತಕ್ಕೆ, ವೈ ಅಂತ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಬಿಕಾಸ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ and the plant species or vegetation and plant species varies from ecosystem to ecosystem. From ecosystem to ecosystem, ಒಂದು ecosystem ಇಂದ ಇನ್ನೊಂದು ecosystem ಗೆ environmental factors ಮತ್ತೆ ಫೋಟೋಸಿಂಥೆಟಿಕ್ ವೆಜಿಟೇಷನ್ಸ್ ಪ್ಲಾಂಟ್ಸ್ ಅದು ವೇರಿ ಆಗ್ತಾ ಇರುತ್ತೆ. ಸೊ ಅಲ್ಲಿಂದ ಅವುಗಳ ಫೋಟೋಸಿಂಥೆಟಿಕ್ ರೇಟ್ ಕೂಡ ವೇರಿ ಆಗ್ತಾ ಇದೆ. ಸೊ ದೇರ್ ಫೋರ್ ಪ್ರೈಮರಿ ಪ್ರೊಡಕ್ಟಿವಿಟಿ ಕೂಡ ವೇರಿ ಆಗ್ತಾ ಇರುತ್ತೆ. ಕ್ವಶನ್ ನಂಬರ್ 11 ನೋಡಿ, ಸಮ್ ಟೈಮ್ಸ್ ಡ್ಯೂ ಟು ದಿ ಬಯೋಟಿಕ್ ಆರ್ ಅಬಯೋಟಿಕ್ ಫ್ಯಾಕ್ಟರ್ಸ್ ದ ಕ್ಲೈಮ್ಯಾಕ್ಸ್ ರಿಮೇನ್ಸ್ ಇನ್ ಎ ಪರ್ಟಿಕ್ಯುಲರ್ ಸೀರಿಯಲ್ ಸ್ಟೇಜ್, ಪ್ರೀ ಕ್ಲೈಮ್ಯಾಕ್ಸಲ್ ಸ್ಟೇಜ್ ಅಲ್ಲೇ ಇರುತ್ತೆ ವಿದೌಟ್ ರೀಚಿಂಗ್ ದಿ ಕ್ಲೈಮ್ಯಾಕ್ಸ್. Do you agree with this statement? If yes, give a suitable example. Yes, ಇದು ಕರೆಕ್ಟ್ ಆಗಿದೆ ಇನ್ ಸರ್ಟನ್ ಕೇಸಸ್. ಏನ್ ಕ್ವಶನ್ ಏನಿದೆ ನೋಡಿ, ಕೆಲವೊಂದ್ಸಲ ಕ್ಲೈಮ್ಯಾಕ್ಸ್ ಇಸ್ ಎ ಕಂಟಿನ್ಯೂಸ್ ಸಿಕ್ವೆನ್ಷಿಯಲ್ ಪ್ರೋಗ್ರೆಸ್ ಅಂತ ಹೇಳ್ತೀವಿ, ಬಟ್ ಇಟ್ ಮೇ ಟೇಕ್ಸ್ ಥೌಸಂಡ್ಸ್ ಆಫ್ ಇಯರ್ಸ್. ಬಟ್ ಕೆಲವೊಂದ್ ಕಡೆ ಏನಾಗುತ್ತೆ, ಸಕ್ಸೆಷನ್ ಆಗ್ತಾ ಆಗ್ತಾ ಅದು ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಮುಂದೆ ಅದು ಕ್ಲೈಮ್ಯಾಕ್ಸ್ ಸ್ಟೇಜ್ ಹೋಗೋದಿಲ್ಲ, ಎಲ್ಲಿದೆಯಲ್ಲ ಅಲ್ಲೇ ನಿಂತು ಬಿಡುತ್ತೆ. ಅಲ್ಲಿ ಲಾರ್ಜ್ ಟ್ರೀ ಸ್ಪೀಸೀಸ್ ಡೆವಲಪೇ ಆಗೋದಿಲ್ಲ. ಇದು ನಿಜವಾಗ್ಲೂನಾ, ಇದು ಆಗುತ್ತಾ ಅಂತ ಕೇಳ್ತಿದ್ದಾರೆ. ಎಸ್, ಅಫ್ಕೋರ್ಸ್ ಈ ರೀತಿ ನಡೆಯುತ್ತೆ ಕೆಲವೊಂದು ಏರಿಯಾದಲ್ಲಿ. ಯಾವ್ದು ಎಕ್ಸಾಂಪಲ್ ನೋಡಿ, ಎಕ್ಸಾಂಪಲ್ ಈಸ್ ಟೇಬಲ್ ಟಾಪ್ ಆಫ್ ಹಿಲ್. ಟೇಬಲ್ ಟಾಪ್ ಲ್ಯಾಂಡ್ ಇದೆ, ಹಿಲ್ ಟಾಪ್ ಇದೆಯಲ್ಲ, ಹಿಲ್ ಟಾಪ್ ಇಸ್ ದಿ ಬೆಸ್ಟ್ ಎಕ್ಸಾಂಪಲ್. ದಟ್ ಇಸ್ ಎ ಹಿಲ್ ಟಾಪ್. ಹಿಲ್ ಟಾಪ್ ಎ ಟೇಬಲ್ ಲ್ಯಾಂಡ್ ಅಂತ ಹೇಳ್ತೀವಿ ಅದನ್ನ. ಪ್ಲೇನ್ ಟೇಬಲ್ ಲ್ಯಾಂಡ್ ಇರುತ್ತೆ, ಟೇಬಲ್ ಲ್ಯಾಂಡ್. ಅಲ್ಲಿ ಕೇವಲ ಗ್ರಾಸ್ ಲ್ಯಾಂಡ್ ಇರುತ್ತೆ, ಗ್ರಾಸ್ ಸ್ಪೀಸೀಸ್ ಮಾತ್ರ ಇರುತ್ತೆ. ಅಲ್ಲಿ ಲಾರ್ಜ್ ಟ್ರೀ ಸ್ಪೀಸೀಸ್ ಡೆವಲಪ್ ಆಗೋದೇ ಇಲ್ಲ. Because whatever the climatic conditions are present, sunlight ಇದೆ ಅಥವಾ ಬೇರೆ ಫ್ಯಾಕ್ಟರ್ಸ್ ಇದೆ, they are suit only for the maximum herbaceous plants ಮಾತ್ರ ಗ್ರೋ ಆಗಬಹುದು. ಅಲ್ಲಿ ಲಾರ್ಜ್ ಟ್ರೀ ಸ್ಪೀಸೀಸ್ ಅಂತೂ ವೆರಿ ರೇರ್ ಆಗಿ ಗ್ರೋ ಆಗುತ್ತೆ ಇನ್ ದಿ ಟೇಬಲ್ ಟಾಪ್ ಆರ್ ಹಿಲ್ ಟಾಪ್, ಆ ಟೇಬಲ್ ಲ್ಯಾಂಡ್ ಅಲ್ಲಿ ಇರುತ್ತಲ್ಲ ಅಲ್ಲಿ.
ಸೊ ದಟ್ಸ್ ದ ಪ್ರಾಬ್ಲಮ್ ಅಂಡ್ ಇಟ್ ಇಸ್ ಎ ಎಸ್ ಫಾರ್ ದಿಸ್ ಕ್ವಶನ್ ಆನ್ಸರ್. ಅಲ್ಲಿ ಹಿಲ್ ಟಾಪ್ ಇಸ್ ದಿ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬಹುದು ವಿತ್ ರೆಸ್ಪೆಕ್ಟ್ ಟು ಕಂಡೀಷನ್. ಕ್ವಶನ್ ನಂಬರ್ 12 ನೋಡಿ, ವಾಟ್ ಈಸ್ ಆನ್ ಇನ್ಕಂಪ್ಲೀಟ್ ಇಕೋಸಿಸ್ಟಮ್? ಎಕ್ಸ್ಪ್ಲೇನ್ ವಿತ್ ದಿ ಹೆಲ್ಪ್ ಆಫ್ ಸುಟೇಬಲ್ ಎಕ್ಸಾಂಪಲ್. ಇನ್ಕಂಪ್ಲೀಟ್ ಇಕೋಸಿಸ್ಟಮ್ ಅಂದ್ರೆ ಏನು? ಇಫ್ ಎನಿ ಒನ್ ಆರ್ ಟೂ ಫ್ಯಾಕ್ಟರ್ಸ್ ಆರ್ ಮಿಸ್ಸಿಂಗ್, ಒನ್ ಆರ್ ಟೂ ಫ್ಯಾಕ್ಟರ್ಸ್ ಅಲ್ಲಿ ಮಿಸ್ಸಿಂಗ್ ಆಗ್ತಾ ಇದ್ರೆ ಅದು ಇನ್ಕಂಪ್ಲೀಟ್ ಇಕೋಸಿಸ್ಟಮ್ ಅಂತ ಹೇಳ್ತೀವಿ. ಒಂದು ಡೀಪ್ ಸಿ ಓಷಿಯನ್ ಇಸ್ ದಿ ಬೆಸ್ಟ್ ಎಕ್ಸಾಂಪಲ್. ಎಕ್ಸಾಂಪಲ್ ಯಾವ್ದು ನೋಡಿ, ಡೀಪ್ ಸಿ ಓಷಿಯನ್. ಆ ಡೀಪ್ ಓಷಿಯನ್, ಡೀಪ್ ಓಷಿಯನ್ ರೀಸನ್, ಡೀಪ್ ಓಷಿಯನ್ ರೀಸನ್ ಇದೆಯಲ್ಲ ಅದು ಇನ್ಕಂಪ್ಲೀಟ್ ಇಕೋಸಿಸ್ಟಮ್ ಬಿಕಾಸ್ ದರ್ ಇಸ್ ನೋ ಸನ್ಲೈಟ್ ಇನ್ ದಿ ಡೀಪ್ ಓಷಿಯನಿಕ್ ರೀಸನ್. Question number 13. What are the shortcomings of ecological pyramid in the study of ecosystem? Shortcomings ಏನಿದೆ? In the ecological pyramid ಅಲ್ಲಿ only simple food chain is considered. Simple food chain consider ಮಾಡ್ತಾರೆ. But naturally simple food chain ಆಗೋದೇ ಇಲ್ಲ. Always food chain it is found in the form of a network, that is a food web form ಅಲ್ಲಿ ಇರುತ್ತೆ. Only simple food chain considered. Only simple food chain considered. Then no food web. According to this one, no food web. Illi food web consider ಮಾಡೋದೇ ಇಲ್ಲ. ಅಷ್ಟೇ ಅಲ್ಲ, third shortcoming is there is no place for decomposers. Not considered decomposers. Not considered in the ecological pyramid. Not considered decomposers. They not considered decomposers. Question number 13 nodi, how do you distinguish between the humidification and mineralization? Humidification and mineralization andre ಏನು? So usually ನಾನು question number 14 ಇಲ್ಲಿ ಬರಿತಾ ಇದ್ದೆ ನೋಡಿ. Humidification ಇದೆ ಅಲ್ಲ, humidification it is the process of black colloidal humus soil, process of formation of black colloidal humus soil due to the microbial activity. The formation of dark ಅಂತ ಹೇಳೋಣ, dark colloidal humus soil, that we can say it is a humus soil by the activity of microbes. We can say it is a humidification. ಅದೇ ಮಿನರಲೈಸೇಷನ್ ಅಂದ್ರೆ ಏನು? ಮಿನರಲೈಸೇಷನ್, ದ ರಿಲೀಸ್ ಆಫ್ ಇನ್ಆರ್ಗ್ಯಾನಿಕ್ ಮಿನರಲ್ಸ್ ಫ್ರಮ್ ದಿ ಹ್ಯೂಮಸ್. ರಿಲೀಸ್ ಆಫ್ inorganic minerals from humus. Release of inorganic minerals from humus ಇದು from humus we can say it is a mineralization ಅಂತ ಹೇಳ್ತೀವಿ. Question number 15 ನೋಡಿ, fill in the trophic levels. Fill in the trophic levels 1, 2 and 3 in the boxes provided in the figure. Figure next page ಅಲ್ಲಿ ಇದೆ. 1, 2, 3, 4 ನಾವು fill ಮಾಡಬೇಕಾಗಿದೆ. So here these are the labelings 1, 2, 3 and 4. 1 is the producer ಇದೆ, ಇದು ಫುಡ್ ವೆಬ್, ಫುಡ್ ವೆಬ್ ಇದೆ, ಓಕೆ, ಆರ್ ವಿ ಕ್ಯಾನ್ ಸೇ ಫುಡ್ ಚೈನ್. ಈ ಡೈರೆಕ್ಷನ್ ಹೋದ್ರೆ ಫುಡ್ ಚೈನ್ ಇದೆ, ಬೇರೆ ಇದು ಮಾಡಿದರೆ ಫುಡ್ ವೆಬ್ ಅಂತ ಕನ್ಸಿಡರ್ ಮಾಡಬಹುದು ಸರ್ಟನ್ ಸ್ಟೇಜ್. ಆರ್ ಫುಡ್ ಚೈನ್, ದಟ್ ಇಸ್ ಟ್ರಾನ್ಸ್ಫರ್ ಆಫ್ ಎನರ್ಜಿ. ಎನರ್ಜಿ ಟ್ರಾನ್ಸ್ಫರ್ ಹೆಂಗ್ ಆಗ್ತಾ ಇದೆ ಫ್ರಮ್ ಒನ್ ಟಾಪಿಕ್ ಲೆವೆಲ್ ಟು ಆ ಟಾಪಿಕ್ ಲೆವೆಲ್, ಅದು ನೋಡಬಹುದು. ಅಂಡ್ 1 ಈಸ್ ಹಿಯರ್, ಇಟ್ ಇಸ್ ಪ್ಲಾಂಟ್ಸ್ ಇದೆ, ದಟ್ ಇಸ್ ಎ ಪ್ರೊಡ್ಯೂಸರ್ ಲೆವೆಲ್ ಅಂತ ಹೇಳ್ಬೋದು, ಇಟ್ ಇಸ್ ಎ ಪ್ರೊಡ್ಯೂಸರ್. 2 ಈಸ್ ಅರ್ತ್ ವರ್ಮ್ ಇದೆ, ದಟ್ ಇಸ್ ಎ ಪ್ರೈಮರಿ ಕನ್ಸ್ಯೂಮರ್ ಅಂತ ಹೇಳೋಣ ಇದನ್ನ, it is a primary consumer. Then 3 is a sparrow ಇದೆ, it will feed on the earthworm, so ಇದನ್ನ ನಾವು secondary consumer ಅಂತ ಹೇಳ್ಬೋದು. And ಇಲ್ಲಿ hawk ಇದೆ, so ಇದನ್ನ ನಾವು or vulture ಅಂತ ಹೇಳಿ tertiary consumers. ಇದು tertiary consumers ಆಗುತ್ತೆ. This one is a tertiary consumer. Or we can say top carnivore ಅಂತಾನು ಹೇಳಿ, ಟಾಪ್ ಕಾರ್ನಿವೋರ್, ಟೆರ್ಸರಿ ಕನ್ಸ್ಯೂಮರ್ ಆರ್ ಟಾಪ್ ಕಾರ್ನಿವೋರ್. ಇದಾಯ್ತು. ನೆಕ್ಸ್ಟ್ ನೋಡೋಣ, ಲಾಂಗ್ ಆನ್ಸರ್ ಟೈಪ್ ಆಫ್ ಕ್ವಶನ್ಸ್ ಇದೆ ನೋಡಿ.
A farmer harvest his crop and express his harvest in 3 different ways. ಇಲ್ಲಿ 3 ways ಇದೆ. ಕ್ವಶನ್ ಇಲ್ಲಿ ಕೆಳಗೆ ಕೇಳಿದ್ದಾರೆ. Do the above statement mean one and the statement do the above statement mean one and the same thing? Then if your answer is yes, give reasons, and if your answer is no, explain the meaning of each expression. ಏನ್ ಸ್ಟೇಟ್ಮೆಂಟ್ ಇದೆ? I have harvested 10 quintals of wheat. First statement. Second, I have harvested 10 quintals of wheat today in 1 acre of land. Then third statement, I have harvested 10 quintals of wheat in 1 acre of land 6 months after sowing. So, ಮೂರು statement meaning same ಇದೆಯಾ? No. It is statement same? No ಅಂತ ಇಲ್ಲಿ ಆನ್ಸರ್ ಬರ್ತೀನಿ. Why it is not same? First statement ಅಲ್ಲಿ ಎಷ್ಟು ಕ್ವಾಲಿಟಿ ಬಂದಿದೆ ಅದಿದೆ, ಬಟ್ ದೇ ನಾಟ್ ಮೆನ್ಷನ್ಡ್ ಅಬೌಟ್ ದಿ ಪ್ಲೇಸ್ ಅಂಡ್ ಪೀರಿಯಡ್. ಯಾವ ಪ್ಲೇಸ್ ಅಲ್ಲಿ ಇದು ಹಾರ್ವೆಸ್ಟಿಂಗ್ ಮಾಡಿದ್ದಾರೆ ಅಂಡ್ ಎಷ್ಟು ಪೀರಿಯಡ್ ಅಲ್ಲಿ ಅದು ಹಾರ್ವೆಸ್ಟಿಂಗ್ ಆಗಿದೆ ಅದು ಇಲ್ಲಿ ಮೆನ್ಷನ್ ಮಾಡಿಲ್ಲ. ನಾಟ್ ಮೆನ್ಷನ್ಡ್ ಇನ್ ದಿಸ್, ನಾಟ್ ಮೆನ್ಷನ್ಡ್ ಪ್ಲೇಸ್ ಅಂಡ್ ಪೀರಿಯಡ್. ಇನ್ ದಿ ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ, ಐ ಹ್ಯಾವ್ ಹಾರ್ವೆಸ್ಟೆಡ್ 10 quintals of wheat today in 1 acre of land. ಇವತ್ತು ಹಾರ್ವೆಸ್ಟಿಂಗ್ ಆಗಿದೆ, ಬಟ್ ಟೋಟಲ್ ಪೀರಿಯಡ್ ಆಫ್ ಲ್ಯಾಂಡ್ ಇಲ್ಲಿ ಪ್ಲೇಸ್ ಕೊಟ್ಟಿದ್ದಾರೆ, ಕ್ವಾಲಿಟಿ ಎಷ್ಟಿದೆ ಅದು ಕೊಟ್ಟಿದ್ದಾರೆ, ಬಟ್ ದೇ ನಾಟ್ ಮೆನ್ಷನ್ಡ್ ಅಬೌಟ್ ದಿ ಪೀರಿಯಡ್ ಆಫ್ ಹಾರ್ವೆಸ್ಟಿಂಗ್. ನಾಟ್ ಮೆನ್ಷನ್ಡ್ ಇನ್ ದಿ ಸೆಕೆಂಡ್ ಸ್ಟೇಟ್ಮೆಂಟ್. ನೋ ಪೀರಿಯಡ್ ಆಫ್ ಹಾರ್ವೆಸ್ಟಿಂಗ್, ಇಲ್ಲಿ ನೋ ಅಷ್ಟೇ ಬರ್ತಾ ಇದ್ದೀನಿ, ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ ಅದನ್ನ. ಓಕೆ, ನೋ ಹಾರ್ವೆಸ್ಟಿಂಗ್ ಪೀರಿಯಡ್. ಟೋಟಲ್ ಓವರ್ ಆಲ್ ಹಾರ್ವೆಸ್ಟಿಂಗ್ ಪೀರಿಯಡ್ ಎಷ್ಟಿತ್ತು ಅದು ಮೆನ್ಷನ್ ಮಾಡಿಲ್ಲ. ಟೋಟಲ್ ಕ್ರಾಪ್ ಸೀಡ್ ಸೋಯಿಂಗ್ ನಂತರ ಟೋಟಲ್ ಎಷ್ಟಿತ್ತು ಪೀರಿಯಡ್ ಅದು ಮೆನ್ಷನ್ ಮಾಡಿಲ್ಲ. ದೆನ್ ಥರ್ಡ್ ಒನ್, ಐ ಹ್ಯಾವ್ ಹಾರ್ವೆಸ್ಟೆಡ್ 10 quintals. ಓಕೆ, ಕ್ವಾಲಿಟಿ ಬಂತು. ವೀಟ್ ಇನ್ 1 acre, ಪ್ಲೇಸ್ 1 acre ಇದೆ ಅಂತ ಮೆನ್ಷನ್ ಆಯ್ತು. 6 months ಆಫ್ಟರ್ ಸೋವಿಂಗ್, ದೆನ್ ಇಟ್ ಈಸ್ ದಿ ಕಂಪ್ಲೀಟ್ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಟು ಐಡೆಂಟಿಫೈ ದಿ ನೆಟ್ ಪ್ರೊಡಕ್ಟಿವಿಟಿ, ಪ್ರೈಮರಿ ಪ್ರೊಡಕ್ಟಿವಿಟಿ, ಇಟ್ ಇಸ್ ಎ ಕಂಪ್ಲೀಟ್ ಸ್ಟೇಟ್ಮೆಂಟ್. It is a complete statement to calculate the biomass production. Adu better ide. To complete statement to calculate biomass production. To calculate the biomass production. Right. Next question nodana. Justify the following statement in terms of ecosystem dynamics. Nature tend to increase gross primary productivity while the man tend to increase the net primary productivity. In the nature ಏನಾಗುತ್ತೆ ನೋಡಿ, ಈ ಕ್ವಶನ್ಗೆ ಆನ್ಸರ್ ಯಾವ ರೀತಿ ಬೇಕು. ಇನ್ ದಿ ನೇಚರ್ ಯೂಶುವಲಿ ಆರ್ಗ್ಯಾನಿಕ್ ಮ್ಯಾಟರ್ ಟೆಂಡ್ ಟು ಪ್ರೊಡ್ಯೂಸ್ ಗೋಸ್ ಆನ್ ಇನ್ಕ್ರೀಸ್. ಆರ್ಗ್ಯಾನಿಕ್ ಮ್ಯಾಟರ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಇನ್ ದಿ ನೇಚರ್ ಓವರ್ ಆಲ್ ಬಯೋಮಾಸ್ ಪ್ರೊಡಕ್ಷನ್ ಇಟ್ ವಿಲ್ ಟ್ರೈ ಟು ಇನ್ಕ್ರೀಸ್. ಬಟ್ ಇನ್ ದಿ ಮ್ಯಾನ್ ಮೇಡ್ ಇಕೋಸಿಸ್ಟಮ್, ಮ್ಯಾನ್ ಏನ್ ಮಾಡ್ತಾ ಇದೆ ನೋಡಿ, ವೈಲ್ ಮ್ಯಾನ್ ಟೆಂಡ್ ಟು ಇನ್ಕ್ರೀಸ್ ದಿ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ. ಇಲ್ಲಿ ಬಯೋಮಾಸ್ ಪ್ರೊಡಕ್ಟಿವಿಟಿ ಅಂದ್ರೆ ಏನು, ಓವರ್ ಆಲ್ ಆರ್ಗ್ಯಾನಿಕ್ ಮ್ಯಾಟರ್ ಅಲ್ಲಿ ಇನ್ಕ್ರೀಸ್ ಆಗಬೇಕು ಅಂತೇಳಿ ಅದು ಟ್ರೈ ಮಾಡುತ್ತೆ. ಬಟ್ ದಟ್ ಇಸ್ ಎ ಗ್ರಾಸ್ ಪ್ರೈಮರಿ, ವಿ ಕ್ಯಾನ್ ಸೇ ಇಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ, ದಟ್ ಇಸ್ ಎ GPP ಅಂತ ಹೇಳ್ತೀವಿ. ಇಟ್ ಈಸ್ ವಿತ್ ರೆಸ್ಪೆಕ್ಟ್ ಟು GPP ಅಂತ ಹೇಳ್ತೀವಿ. ನೇಚರ್ ಏನ್ ಮಾಡ್ತಾ ಇದೆ, ನೇಚರ್ ಟೆನ್ ಟು ಇನ್ಕ್ರೀಸ್ ದಿ ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ, ಓವರ್ ಆಲ್ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗಲಿ ಅಂತ ನೇಚರ್ ಟ್ರೈ ಮಾಡ್ತಾ ಇರುತ್ತೆ. ಬಟ್ ಹ್ಯೂಮನ್ ಏನ್ ಮಾಡ್ತಿದ್ದಾರೆ, ದಟ್ ಇಸ್ ಟೆನ್ ಟು ಇನ್ಕ್ರೀಸ್ ದಿ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ, NPP ಅಷ್ಟೇ ಆಗಲಿ ಅಂತ ಹೇಳ್ತೀವಿ. ಅಂತ ಹ್ಯೂಮನ್ ಬೀಯಿಂಗ್ ಟ್ರೈ ಮಾಡ್ತಿರ್ತಾರೆ ಟು ಗೆಟ್ ದಿ ಮೋರ್ ಅಂಡ್ ಮೋರ್ ಪ್ರಾಫಿಟ್. ಹೌ ಇಟ್ ಈಸ್, ಬಿಕಾಸ್ NPP is nothing but GPP, ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಮೈನಸ್ ರೆಸ್ಪಿರೇಟರಿ ಲಾಸ್. R is nothing but ರೆಸ್ಪಿರೇಟರಿ ಲಾಸ್ ಅಂತ ಹೇಳ್ತೀವಿ. How it is, usually human being to get the more yield in the crop field or in the ecosystem, he will try to harvest the seeds or fruits in a particular time. Seed ಅಲ್ಲಿ ಡೆವಲಪ್ ಆಯ್ತು, ಅದನ್ನ ಹಾರ್ವೆಸ್ಟ್ ಮಾಡ್ತಾರೆ, ಡಿಕಂಪೋಸ್ ಆಗ್ಲಿಕ್ಕೆ ಅಲೋವೇ ಮಾಡೋದಿಲ್ಲ. ಫ್ರೂಟ್ ಡೆವಲಪ್ ಆಯ್ತು ಇನ್ ಟೈಮ್, ಇನ್ ದಟ್ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಅದನ್ನ ಹಾರ್ವೆಸ್ಟ್ ಮಾಡ್ಕೊಂಡು ಬಿಡ್ತಾರೆ. ಫ್ಲವರ್ಸ್ ಡೆವಲಪ್ ಆಗಿದೆ ಜಸ್ಟ್ ಟು ಸೆಲ್ ದಮ್ ಇನ್ ದಿ ಮಾರ್ಕೆಟ್. ಆಸ್ ಫ್ಲವರ್ಸ್ ಡೆವಲಪ್ಡ್ ಇಮಿಡಿಯೇಟ್ಲಿ ಅದನ್ನ ಪ್ಲಕ್ ಮಾಡ್ತಾರೆ. ಲೀಫ್ ಕಮರ್ಷಿಯಲ್ ಆಗಿ ಯೂಸ್ ಮಾಡೋದಿದೆ, ಲೀಫ್ ಡೆವಲಪ್ ಆಯ್ತು ಇಮಿಡಿಯೇಟ್ಲಿ ಲೀಫ್ ಅನ್ನ ಕಟ್ ಮಾಡಿ ಅದನ್ನ ಸೆಲ್ ಮಾಡ್ತಾರೆ.
ಸೊ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಆಗ್ತಾ ಇದೆ, ಬಟ್ ಅದನ್ನ ಡಿಕಂಪೋಸ್ ಮಾಡ್ಲಿಕ್ಕೆ ಅಥವಾ ರೆಸ್ಪಿರೇಟರಿ ಕ್ಲೈಮ್ಯಾಕ್ಟ್ರಿಕ್ ಇಫೆಕ್ಟ್ ಅದರಲ್ಲಿ ನೋಡ್ಲಿಕ್ಕೆ ಹ್ಯೂಮನ್ ಅದನ್ನ ಅಲೋವೇ ಮಾಡೋದಿಲ್ಲ. ಸೊ ದೇರ್ ಫೋರ್ human or man tend to increase net primary productivity in the ecosystem, but generally ecosystem or nature tends to increase the gross primary productivity. ಅಂದ್ರೆ ನೇಚರ್ ಅಲ್ಲಿ ಏನಾಗಿದೆ, ಒಂದು ಏನೋ ಪ್ರಾಡಕ್ಟ್ ಸೀಡ್ ಆಯ್ತು, ಫ್ರೂಟ್ ಆಯ್ತು, ಡೆವಲಪ್ ಆಯ್ತು, ಅದು ಕಂಪ್ಲೀಟ್ ಅದರ ಲೈಫ್ ಸ್ಪ್ಯಾನ್ ಮುಗಿಯುವವರೆಗೆ ವೇಟ್ ಆಗುತ್ತೆ, ಅದರ ಡಿಕಂಪೋಸಿಷನ್ ಆಗುತ್ತೆ, ಅಲ್ಲಿ ಡಿಕಂಪೋಸಿಷನ್ ಸೈಕಲ್ ಕೂಡ ಪ್ರಾಪರ್ ಆಗಿ ನಡೀತಾ ಇರುತ್ತೆ. ಬಟ್ ಹ್ಯೂಮನ್ ಅದನ್ನ ಮಾಡ್ಲಿಕ್ಕೆ ಬಿಡೋದಿಲ್ಲ, ಬಿಕಾಸ್ ಹಿ ಈಸ್ ಎಕ್ಸ್ಪೆಕ್ಟಿಂಗ್ ಫಾರ್ ದಿ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ. Which of the following ecosystem will be more productive in terms of a primary productivity? Justify the answer. Young forest, natural, old forest. With respect to productivity ನೋಡೋಣ. Young forest ಇದೆ, ಅದು ಇನ್ನು ಕ್ಲೈಮ್ಯಾಕ್ಸ್ ಕಂಡೀಷನ್ ಹೋಗಬೇಕಾಗಿದೆ. ಸೊ ಇದು ಲೋ ಪ್ರೊಡಕ್ಟಿವಿಟಿ ಇದೆ. ಇದು ಒನ್ ಬೈ ಒನ್ ನೋಡಿ. ಲೋ ಪ್ರೊಡಕ್ಟಿವಿಟಿ. ದ ನೆಕ್ಸ್ಟ್ ಏನ್ ನ್ಯಾಚುರಲ್ ಓಲ್ಡ್ ಫಾರೆಸ್ಟ್ ಇದೆ. ಇವ್ರಿಗೆ ನ್ಯಾಚುರಲ್ ಓಲ್ಡ್ ಫಾರೆಸ್ಟ್ ಇದ್ರೆ ಹೈ ಪ್ರೊಡಕ್ಟಿವಿಟಿ, ಯಾಕಂದ್ರೆ ಸಾಯಿಲ್ ಫಾರ್ಮೇಶನ್ ಆಗಿದೆ, ಕ್ಲೈಮ್ಯಾಕ್ಸ್ ಕಂಡೀಷನ್ ರೀಚ್ ಆಗಿದೆ, ವೆದರ್ ಮಾಯಿಸ್ಟ್ ಅಂಡ್ ಹ್ಯೂಮಿಡ್ ಇದೆ. ಸೊ ಇಲ್ಲಿ ಹೈ ಪ್ರೊಡಕ್ಟಿವಿಟಿ ಇರುತ್ತೆ, ಹೈ ಪ್ರೊಡಕ್ಟಿವಿಟಿ. ದೆನ್ ಸ್ಯಾಲೋ ಪೊಲ್ಯೂಟೆಡ್ ಲೇಕ್ ಇದ್ರೆ ಲೋ ಪ್ರೊಡಕ್ಟಿವಿಟಿ. ವಿ ಕ್ಯಾನ್ ಸೇ ಇಫ್ ಇಟ್ ಇಸ್ ಎ ಪೊಲ್ಯೂಟೆಡ್ ಲೇಕ್, ಲೋ ಪ್ರೊಡಕ್ಟಿವಿಟಿ. Then alpine meadows, here also we can say low productivity. Then question number 4. What are the 3 types of ecological pyramid? What information is conveyed by each pyramid with regard to structure, function and energy in the ecosystem? 3 types of ecological pyramids are: one, number pyramid. Then second one is biomass pyramid. And third one is energy pyramid. So with respect to their structure, function and energy, ಏನು ಕನ್ವೆ ಮಾಡುತ್ತೆ? With respect to their structure ನೋಡಿದ್ರೆ, all these pyramids, they may be upward directed or downward directed, upright or inverted ಇರಬಹುದು. Sometimes they may be spindle shaped also. Number pyramid ಅಲ್ಲಿ ಕೆಲವೊಂದ್ಸಲ ನೋಡ್ಲಿಕ್ಕೆ ಸಿಗುತ್ತೆ. With respect to their function ಆಯ್ತು. With respect to functions, in each trophic level, how many number of individuals or how many number of organisms are present? ಅದನ್ನ ನಾವು ನೋಡಬಹುದು in case of number pyramid. And this number pyramid may be upright ಇರಬಹುದು, in certain cases it may be inverted ಕೂಡ ಇರಬಹುದು. With respect to biomass pyramid, ಇಲ್ಲೇನಾಗುತ್ತೆ, ನಾವು ಫಂಕ್ಷನ್ ಹೇಳ್ತಾ ಇದೀವಿ. With respect to biomass pyramid ನೋಡಿದ್ರೆ, what is the total biomass or dry weight produced in each trophic level? ಅದನ್ನ ನಾವು ನೋಡಬಹುದು in a diagrammatic representation ಅಲ್ಲಿ in biomass pyramid. With respect to energy flow, how much energy is transferred from one trophic level to another trophic level? ಅದನ್ನ ನಾವು ನೋಡಬಹುದು ಎನರ್ಜಿ ಪಿರಾಮಿಡ್ ಅಲ್ಲಿ, and it is always upright ಇರುತ್ತೆ. ಬಯೋಮಾಸ್ ಪಿರಾಮಿಡ್, it may be upright or inverted, but it is always upright ಇರುತ್ತೆ. Then with respect to energy, ಇಲ್ಲಿ ಮೂರದಲ್ಲೂ ನಾವು ಎನರ್ಜಿ ನೋಡಬಹುದು. ಅಂಡ್ ಸ್ಪೆಸಿಫಿಕಲಿ ಎನರ್ಜಿ ಪಿರಾಮಿಡ್ ಅಲ್ಲಿ ಎನರ್ಜಿಯನ್ನ ಕನ್ಸಿಡರ್ ಮಾಡ್ತೀವಿ. ಒನ್ ಟಾಪಿಕ್ ಲೆವೆಲ್ ಇಂದ ಅನದರ್ ಟಾಪಿಕ್ ಲೆವೆಲ್ಗೆ ಎಷ್ಟು ಎನರ್ಜಿ ಫ್ಲೋ ಆಗುತ್ತೆ ಅದನ್ನ ಸ್ಪೆಸಿಫಿಕ್ ಆಗಿ ಇಲ್ಲೇ ನಾವು ನೋಡಬಹುದು. ಸೊ ದಟ್ಸ್ ಅಬೌಟ್ ದಿ ಆನ್ಸರ್. Then write a short note on pyramid of numbers and pyramid of biomass. Pyramid of numbers ಇದೆ. Here the number of organisms, how many number of organisms are there, ಅದನ್ನ ಇಲ್ಲಿ ಕನ್ಸಿಡರ್ ಮಾಡೋಗುತ್ತೆ. And it may be upright ಕೂಡ ಆಗಬಹುದು, it may be upright also, or it may be inverted also. In the pyramid of biomass, here overall biomass production or dry weight production in each trophic level consider ಮಾಡಲಾಗುತ್ತೆ. And in this case usually it may be upright in the terrestrial ecosystem generally. Okay, generally ಏನಾಗುತ್ತೆ ನೋಡಿ, generally in terrestrial ecosystem ಇದು ಅಪ್ರೈಟ್ ಇರುತ್ತೆ. ಇಟ್ ಈಸ್ ಅಪ್ರೈಟ್. ಅಂಡ್
in this biomass pyramid, especially in aquatic ecosystem. In aquatic ecosystem, it is generally inverted ಆಗಿರುತ್ತೆ. It is inverted. ಇಲ್ಲಿ ನೀವು ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡಬಹುದು by using example of phytoplanktons and zooplanktons. Large number of phytoplanktons ಇರುತ್ತೆ. Overall production ಇದೆ ಹೆಚ್ಚಾಗ್ತಾ ಇದೆ. But and the lifespan is usually lifespan is very less. And then these phytoplanktons were eaten by the zooplanktons. Phytoplanktons ಅನ್ನ ತಿನ್ನೋದು ಯಾವುದು? zooplanktons. ಸೊ ಅವುಗಳ zooplanktons ಲೈಫ್ ಸ್ಪ್ಯಾನ್ ಜಾಸ್ತಿ ಇದೆ. ಸೊ ಹೆಚ್ಚಿಗೆ phytoplanktons ಅನ್ನ ತಿರುತ್ತೆ. ಬಟ್ ಓವರ್ ಆಲ್ ಬಯೋಮಾಸ್ ನೋಡ್ತಾ ಇತ್ತು. ಸೊ zooplanktons ನಂಬರ್ ಸ್ವಲ್ಪ ಅಲ್ಲಿ ಕಡಿಮೆ ಇರುತ್ತೆ. ಆರ್ ವಿ ಕ್ಯಾನ್ ಸೇ ಇಲ್ಲಿ ಇನ್ನೊಂದು ಕೆಲಸ ನೋಡಿ, ಇಲ್ಲಿ phytoplanktons ಲೈಫ್ ಸ್ಪ್ಯಾನ್ ಕಡಿಮೆ ಇದೆ, zooplanktons ಲೈಫ್ ಸ್ಪ್ಯಾನ್ ಹೆಚ್ಚಿಗೆ ಇದೆ. zooplanktons ಲೈಫ್ ಸ್ಪ್ಯಾನ್ ಅಲ್ಲಿ ಹೆಚ್ಚಿಗೆ ಇದೆ. ಸೊ ಅಲ್ಲಿ ಏನಾಗುತ್ತೆ, ಒಂದು zooplanktons ಬಹಳಷ್ಟು phytoplanktons ಗಳನ್ನ ಅಲ್ಲಿ ತಿನ್ನುತ್ತೆ. ಸೊ ಓವರ್ ಆಲ್ zooplanktons ಬಯೋಮಾಸ್ ಏನಾಗುತ್ತೆ, ಹೆಚ್ಚಾಗುತ್ತೆ. ಅಲ್ಲಿಂದ zooplanktons ಇಂದ ಮತ್ತೆ ಸ್ಮಾಲರ್ ಫಿಶಸ್ ಗೆ ಹೋದ್ರೆ ಅವುಗಳ ಬಾಡಿ ಸೈಜ್ ದೊಡ್ಡದಾಗುತ್ತೆ. ಅಂಡ್ ಈಚ್ ಸ್ಮಾಲ್ ಫಿಶ್ ಫೀಡ್ ಆನ್ ಮೆನಿ zooplanktons. ಸೊ ಅಲ್ಲಿ ಒನ್ ಟ್ರಾಪಿಕ್ ಲೆವೆಲ್ ಇಂದ ಇನ್ನೊಂದು ಟ್ರಾಪಿಕ್ ಲೆವೆಲ್ ಮೂವ್ ಆಗ್ತಾ ಹೋದ್ರೆ, ಲೋವರ್ ಟು ಹೈಯರ್ ಟ್ರಾಪಿಕ್ ಲೆವೆಲ್ ಮೂವ್ ಆಗ್ತಾ ಹೋದ್ರೆ ಅಲ್ಲಿ ಬಯೋಮಾಸ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದೇರ್ ಫೋರ್ ದ ಪಿರಾಮಿಡ್ ಆಫ್ ಬಯೋಮಾಸ್ ಇನ್ ಅಕ್ವಾಟಿಕ್ ಇಕೋಸಿಸ್ಟಮ್ ಇಸ್ ಆಲ್ವೇಸ್ ಇನ್ವರ್ಟೆಡ್ ಆಗೇ ಇರುತ್ತೆ. ಸೊ ಇಲ್ಲ ಆಯ್ತು. ಅಂಡ್ ನಂಬರ್ ಪಿರಾಮಿಡ್ ಗೆ ನೀವು ಬೇಕಾದ್ರೆ ಫಾರೆಸ್ಟ್ ಇಕೋಸಿಸ್ಟಮ್, ಗ್ರಾಸ್ ಲ್ಯಾಂಡ್ ಇಕೋಸಿಸ್ಟಮ್ ಅದು ಎಕ್ಸಾಂಪಲ್ ಬೇಕಾದ್ರೆ ಕೊಡಬಹುದು. ಓಕೆ, ನೆಕ್ಸ್ಟ್ ಗಿವನ್ ಬಿಲೋ ಆರ್ ದಿ ಲಿಸ್ಟ್ ಆಫ್ ಆಟೋಟ್ರಾಪ್ಸ್ ಅಂಡ್ ಹೆಟ್ರೋಟ್ರಾಪ್ಸ್. ವಿತ್ ಯುವರ್ ನಾಲೆಜ್ about food chain, establish various linkage between the organisms on the principle of eating and being eating. ಅಂದ್ರೆ ಇಲ್ಲಿ ನಾವು ಫುಡ್ ಚೈನ್ ಎಕ್ಸ್ಪ್ಲೇನ್ ಮಾಡ್ಬೇಕು. ಈಟಿಂಗ್ ಬೀಯಿಂಗ್ ಈಟನ್ ಅಂದ್ರೆ ದಟ್ ಇಸ್ ಫುಡ್ ಚೈನ್ ಹೆಂಗಾಗ್ತಾ ಇದೆ ಅದನ್ನ ಎಕ್ಸ್ಪ್ಲೇನ್, ಬೇರೆ ಬೇರೆ ಟ್ರಾಫಿಕ್ ಲೆವೆಲ್ ಯಾವುದು ಅಂತ ನೋಡ್ಬೇಕಾಗಿದೆ. ವಾಟ್ ಈಸ್ ದಿಸ್ ಇಂಟರ್ ಲಿಂಕೇಜ್ ಎಸ್ಟಾಬ್ಲಿಷ್ಡ್ ನೌನ್ ಆಸ್? ಇಂಟರ್ ಲಿಂಕೇಜ್ ಇದೆಯಲ್ಲ ಅದು ಫುಡ್ ಚೈನ್ ಆಗ್ತಾ ಇದೆ. ಫುಡ್ ಚೈನ್ ಅಂಡ್ ನೆಟ್ವರ್ಕ್ ಆಫ್ ಫುಡ್ ಚೈನ್ ಅಲ್ಲಿ ಫುಡ್ ವೆಬ್ ಆಗ್ತಾ ಇದೆ. ಫುಡ್ ಚೈನ್ ಅಂಡ್ ನೆಟ್ವರ್ಕ್ ಆಫ್ ಫುಡ್ ಚೈನ್, ನೆಟ್ವರ್ಕ್ ಆಫ್ ಫುಡ್ ಚೈನ್ ದಟ್ ಇಸ್ ಎ ಫುಡ್ ವೆಬ್ ಆಗ್ತಾ ಇದೆ. ಅಂಡ್ ದೇ ಹ್ಯಾವ್ ದಿ ಡಿಫರೆಂಟ್ ಟಾಪಿಕ್ ಲೆವೆಲ್ಸ್. ಸಿನ್ಸ್ ಫ್ರಮ್ ದಿ ಆರ್ಗ್ಯಾನಿಸಮ್ಸ್ ನೋಡೋಣ ಆದ್ರೆ, ಆಟೋಟ್ರಾಪ್ಸ್ ದೇ ಆರ್ ನಥಿಂಗ್ ಬಟ್ ಪ್ರೊಡ್ಯೂಸರ್ಸ್ ಆಯ್ತು. ದೆನ್ ಪ್ರೊಡ್ಯೂಸರ್ಸ್ ಅನ್ನ ಈಟ್ ಮಾಡುತ್ತೆ, ದೇ ಆರ್ ದಿ ಪ್ರೈಮರಿ ಕನ್ಸ್ಯೂಮರ್ಸ್ ಆರ್ ವಿ ಕ್ಯಾನ್ ಸೇ ಹರ್ಬಿವೋರ್ಸ್ ಅಂತ ಹೇಳ್ತೀವಿ. ಪ್ರೈಮರಿ ಕನ್ಸ್ಯೂಮರ್ಸ್ ಅನ್ನ ತಿನ್ನೋದು ಸೆಕೆಂಡರಿ ಕನ್ಸ್ಯೂಮರ್ಸ್, ದೆನ್ ಟೆರ್ಸರಿ ಕನ್ಸ್ಯೂಮರ್ಸ್. ಈ ರೀತಿಯಲ್ಲಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಯಾವ್ಯಾವ ಆರ್ಗ್ಯಾನಿಸಮ್ಸ್ ಬರುತ್ತೆ ಇಲ್ಲಿ ಫಸ್ಟ್ ನೋಡೋಣ. ಪ್ರೈಮರಿ ಫಸ್ಟ್ ಟಾಪಿಕ್ ಲೆವೆಲ್ ಆರ್ಗ್ಯಾನಿಸಮ್ಸ್ ಅಥವಾ ಪ್ರೊಡ್ಯೂಸರ್ಸ್. ಫಸ್ಟ್ ಟಾಪಿಕ್ ಲೆವೆಲ್ ಆರ್ಗ್ಯಾನಿಸಮ್ಸ್ ಆರ್ ಪ್ರೊಡ್ಯೂಸರ್ಸ್. ಆಲ್ಗೆ ಫಸ್ಟ್ ಟಾಪಿಕ್ ಲೆವೆಲ್. ಹೈಡ್ರಿಲ್ಲಾ ಈಸ್ ಆಟೋಟ್ರಾಪಿಕ್ ಪ್ಲಾಂಟ್ ಇದೆ, ಅಕ್ವಾಟಿಕ್ ಪ್ಲಾಂಟ್, ಫಸ್ಟ್ ಟಾಪಿಕ್ ಲೆವೆಲ್. ದೆನ್ ಗ್ರಾಸ್ ಸೂಪರ್ ಎಲ್ಲ ಫಸ್ಟ್ ಟಾಪಿಕ್ ಲೆವೆಲ್ ಯಾವ್ದು ಬರುತ್ತೆ ನೋಡಿ. ದೆನ್ ಅದಾದ ನಂತರ ಮೇಜ್ ಫಸ್ಟ್ ಟಾಪಿಕ್ ಲೆವೆಲ್. ದೆನ್ ಫೈಟೋಪ್ಲಾಂಕ್ಟಾನ್ಸ್ ಫಸ್ಟ್ ಟಾಪಿಕ್ ಲೆವೆಲ್. ಟೈಗರ್, ಲಯನ್, ಸ್ಪ್ಯಾರೋ, ಡಕ್, ಕ್ರೇನ್ಸ್, ಕಾಕ್ರೋಚ್, ಸ್ಪೈಡರ್, ಟೋಡ್ ಫಿಶ್, ಲೆಪರ್ಡ್, ಎಲಿಫೆಂಟ್, ಗೋಟ್, ನಿಂಫಿಯಾ is the aquatic plant, first tropic level. Spirogyra is the algae producer, it is the first tropic level. Next, second tropic level ಅಂದ್ರೆ herbivorous organisms. Grasshopper is the herbivorous ಇದೆ. ಓಕೆ, ಪ್ಲಾಂಟ್ಸ್ ಅನ್ನ ಫೀಡ್ ಮಾಡುತ್ತೆ. ರ್ಯಾಟ್ ಇದು ಕೂಡ herbivorous ಇದೆ. ಸ್ಕ್ವೆರಲ್ ಹರ್ಬಿವೋರ್ ಇದೆ. ದೆನ್ ಡೀರ್ ಹರ್ಬಿವೋರ್ ಇದೆ. ರ್ಯಾಬಿಟ್ ಹರ್ಬಿವೋರ್ ಇದೆ. ದೆನ್ ಲಿಸಾರ್ಡ್ ಇನ್ಸೆಕ್ಟ್ ಇರುತ್ತೆ, ಉಲ್ಫ್ ಅಲ್ಲ, ಸ್ನೇಕ್ ಅಲ್ಲ. ಪಿಕಾಕ್ ಹರ್ಬಿವೋರ್ ಇದೆ, ಇದು ಕೂಡ ಕಾರ್ನಿ ಇಲ್ಲ, ಟಾಪ್ ಕಾರ್ನಿವೋರ್ ಅಲ್ಲೂ ಪಿಕಾಕ್ ಹಾಕ್ಬೋದು ನಾವು ಅಲ್ಲ. ದೆನ್ ಕ್ರಸ್ಟೇಷಿಯನ್ಸ್ ಅಲ್ಲ, ವೇಲ್, ಟೈಗರ್, ಲಯನ್ ಅಲ್ಲ. ಸ್ಪ್ಯಾರೋ ಹರ್ಬಿವೋರ್ ಅಲ್ಲಿ ತಗೊಳ್ಳೋಣ. ಓಕೆ, ಡಕ್ ಸ್ಮಾಲ್ ಫಿಶಸ್ ಇರುತ್ತೆ. ಕ್ರೇನ್ ಅಲ್ಲ, ಕಾಕ್ರೋಚ್ ಅಲ್ಲ. ಸ್ಪೈಡರ್, ಟೋಡ್, ಫಿಶ್, ಲೆಪರ್ಡ್, ಎಲಿಫೆಂಟ್, ಗೋಟ್. ಏನೇನೋ ಮಿಸ್ ಮಾಡಿದ್ನಾ? ಸ್ಪೈಡರ್, ಟೋಡ್ ಅಲ್ಲ, ಫಿಶ್, ಲೆಪರ್ಡ್, ಎಲಿಫೆಂಟ್. ಫಿಶ್ಗೆ ಲಾರ್ಜರ್ ಫಿಶ್ ಅಂತ ನೆಕ್ಸ್ಟ್ ಇದ್ರಲ್ಲಿ ತಗೋತೀನಿ ನಾನು ಅದನ್ನ. ಹರ್ಬಿವೋರ್ ಅಂತೂ ಅಲ್ಲ. ಗೋಟ್ ನಾವು ಹೇಳ್ಬಹುದು. ಇದಾಯ್ತು. ದೆನ್ ನೆಕ್ಸ್ಟ್ ಕ್ರೋ ಸೆಕೆಂಡರಿ ಕನ್ಸ್ಯೂಮರ್ಸ್ ಅಂತ ಹೇಳ್ಬಹುದು. ದೆನ್ ಲಿಸಾರ್ಡ್ ಸೆಕೆಂಡರಿ ಕನ್ಸ್ಯೂಮರ್ಸ್. ಉಲ್ಫ್ ಸೆಕೆಂಡರಿ ಕನ್ಸ್ಯೂಮರ್ಸ್ ಅಲ್ಲಿ ತಗೋಣ. ಸ್ನೇಕ್ ಕೂಡ ಸೆಕೆಂಡರಿ ಕನ್ಸ್ಯೂಮರ್ಸ್ ಅಲ್ಲಿ ತಗೋಬಹುದು. ಟಾಪ್ ಟೆರ್ಸರಿ ಕನ್ಸ್ಯೂಮರ್ ತಗೋಣ. ಕ್ರಸ್ಟೇಷಿಯನ್ಸ್ ಸೆಕೆಂಡರಿ ಕನ್ಸ್ಯೂಮರ್. ದೆನ್ ಲಯನ್ ಇಲ್ಲ. ಡಕ್ ಸೆಕೆಂಡರಿ ಕನ್ಸ್ಯೂಮರ್. ಕ್ರೇನ್ ಸೆಕೆಂಡರಿ ಕನ್ಸ್ಯೂಮರ್. ಕಾಕ್ರೋಚ್
ಕಾಕ್ರೋಚ್ ಆರ್ ಪ್ರೈಮರಿ ಕನ್ಸ್ಯೂಮರ್ಸ್ ಅಲ್ಲಿ ತಗೊಳ್ಬಹುದು, ಡಿಕಾಂಪೋಸ್ ಓಮ್ನಿವೋರಸ್ ತರ ಬಿಹೇವ್ ಮಾಡುತ್ತೆ, ಇದನ್ನು ಸೆಕೆಂಡರಿ ಕನ್ಸ್ಯೂಮರ್ಸ್ ಅಲ್ಲಿ ತಗೊಳ್ತೀನಿ ನಾನು. ಸ್ಪೈಡರ್ ಸೆಕೆಂಡರಿ ಕನ್ಸ್ಯೂಮರ್, ಟೋಡ್, ದೆನ್ ಫಿಶ್, ದೆನ್ ಲೆಪರ್ಡ್, ಎಲಿಫೆಂಟ್, ಗೋಟ್ ಇದಾಯ್ತು. ದೆನ್ ಟಾಪ್ ಕನ್ಸ್ಯೂಮರ್ಸ್ ಲಿಸ್ಟ್ ಅಲ್ಲಿ ಯಾವ್ದು ಬರ್ಬೋದು ನೋಡಿ. ಓಕೆ, ಇದು ಸ್ವಲ್ಪ ವೇರಿ ಆಗ್ತಾ ಇರುತ್ತೆ, ಬಟ್ ನಾನೊಂದು ಲಿಸ್ಟ್ ಕೊಡ್ತಾ ಇದ್ದೀನಿ. ಸ್ನೇಕ್ ನಾನು ಟಾಪ್ ಕನ್ಸ್ಯೂಮರ್ ಅಲ್ಲಿ ಕನ್ಸಿಡರ್ ಮಾಡಿದ್ದೀನಿ. ಪಿಕಾಕ್ ಟಾಪ್ ಅಲ್ಲಿ ತಗೊಂಡಿದ್ದೀನಿ. ದೆನ್ ವೇಲ್ ಟಾಪ್, ಲಯನ್, ಟೈಗರ್, ದೆನ್ ಅಷ್ಟಾದ್ಮೇಲೆ ಲೆಪರ್ಡ್, ಎಲಿಫೆಂಟ್ ಈಸ್ ದಿ ಹರ್ಬಿವೋರ್ ಬರುತ್ತೆ. ಹರ್ಬಿವೋರ್ಗೆ ಗ್ರಾಸ್ ಓಪರ್ ಇಟ್ಟಿದ್ನಲ್ಲ, ಎಲಿಫೆಂಟ್ ಈಸ್ ಎ ಹರ್ಬಿವೋರ್, ಇದರಲ್ಲಿ ತಗೋಣ. ಓಕೆ, ಸೊ ಈ ರೀತಿಯಲ್ಲಿ ನಾವು ಡಿಫರೆನ್ಸ್ ಗ್ರೂಪ್ ಅನ್ನ ಮಾಡಬಹುದು. ಫಸ್ಟ್ ಟಾಪಿಕ್ ಲೆವೆಲ್, ಸೆಕೆಂಡ್ ಟಾಪಿಕ್ ಲೆವೆಲ್, ಥರ್ಡ್ ಟಾಪಿಕ್ ಲೆವೆಲ್ ಅಂಡ್ ಫೋರ್ತ್ ಟಾಪಿಕ್ ಲೆವೆಲ್ ಅಂತ. ದಟ್ ಇಸ್ ಎ ಪ್ರೊಡ್ಯೂಸರ್, ಪ್ರೈಮರಿ ಕನ್ಸ್ಯೂಮರ್, ಸೆಕೆಂಡರಿ ಕನ್ಸ್ಯೂಮರ್ ಅಂಡ್ ಟೆರ್ಸರಿ ಕನ್ಸ್ಯೂಮರ್ ಅಂತ. ಈ ಕಲರ್ ಕೋಡಿಂಗ್ ನೋಡಿ ನೀವು ಬೇಕಾದ್ರೆ ಸ್ಕ್ಯಾಟರಿಂಗ್ ಮಾಡಬಹುದು. ಓಕೆ, ಕ್ವಶನ್ ನಂಬರ್ 7 ನೋಡಿ. ದ ಎನರ್ಜಿ ಫ್ಲೋ ಇನ್ ದಿ ಇಕೋಸಿಸ್ಟಮ್ ಫಾಲೋಸ್ ದಿ ಸೆಕೆಂಡ್ ಲಾ ಆಫ್ thermodynamics. Explain. Second law of thermodynamics ಏನ್ ಮೆನ್ಷನ್ ಮಾಡುತ್ತೆ? That is a constant, a sustainability in the entropy. It explains about the sustainability or consistency in the entropy ಅಂತ ಹೇಳ್ಬೋದು. It explains about the consistency. Second law of thermodynamics explains about the consistency in entropy of ecosystem. Entropy of ecosystem. If the consistency in the entropy of ecosystem, ಅಂದ್ರೆ ಅಲ್ಲಿ ಏನಾಗುತ್ತೆ, overall thermodynamic equilibrium will increases or overall biomass equilibrium, ಅಲ್ಲಿ ಬಯೋಮಾಸ್ ಇಕ್ವಿಲಿಬ್ರಿಯಂ ಆಗುತ್ತೆ, ಆರ್ ಬಯೋಮಾಸ್ ಪ್ರೊಡಕ್ಷನ್ ಅಲ್ಲಿ ಸ್ಲೋಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬಯೋಮಾಸ್ ಇಕ್ವಿಲಿಬ್ರಿಯಂ ಮೇಂಟೈನ್ ಆಗುತ್ತೆ, ಬಯೋಮಾಸ್ ಇಕ್ವಿಲಿಬ್ರಿಯಂ ಮೇಂಟೈನ್ ಆಗ್ತಾ ಇದೆ. ಅಥವಾ ಒನ್ ಟ್ರಾಪಿಕ್ ಲೆವೆಲ್ ಟು ಹೈಯರ್ ಟ್ರಾಪಿಕ್ ಲೆವೆಲ್ ಸ್ಲೋಲಿ ಇನ್ಕ್ರೀಸ್ ಆಗ್ತಾ ಹೋದಂಗೆ ಅಲ್ಲಿ ಬಯೋಮಾಸ್ ಪ್ರೊಡಕ್ಷನ್ ಸ್ಲೋಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದಟ್ಸ್ ಅಬೌಟ್ ದಿ ಕಾನ್ಸೆಪ್ಟ್ ಆಫ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಏನಾಗ್ತಾ ಇದೆ, ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್, but the energy it is stored in a particular tropic level for particular period. So considered ಒಂದು producers ಅಂತ ಕನ್ಸಿಡರ್ ಮಾಡಿದ್ರೆ, the producers they will trap the sunlight and they behave as a conduit for the distribution, conduit as a source of energy to distribute the other organisms. ಯಾಕಂದ್ರೆ ಪ್ಲಾಂಟ್ಸ್ ತಿಂದ ಮೇಲೆನೆ ಬೇರೆ ಆರ್ಗಾನಿಸಮ್ಸ್ ಗಳಿಗೆ, ಹರ್ಬಿವರಸ್ ಅನಿಮಲ್ಸ್ ಗಳಿಗೆ ಎನರ್ಜಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಹಿಯರ್ ದ ಪ್ಲಾಂಟ್ಸ್ ಬಿಹೇವ್ ಆಸ್ ಎ ಕಂಡಿಟ್ ಆಫ್ ಸೋರ್ಸ್ ಆಫ್ ಎನರ್ಜಿ. ಸೊ ಈ ರೀತಿಯಲ್ಲಿ ಆಗ್ತಾ ಇದೆ. ಸೊ ದೇರ್ ಫೋರ್ ವಿ ಕ್ಯಾನ್ ಸೇ ಅಲ್ಲಿ ಒಂದು ಎಂಟ್ರಾಪಿ ಮೇಂಟೈನ್ ಆಗುತ್ತೆ. ಅಂಡ್ ಫ್ರಮ್ ಒನ್ ಟಾಪಿಕ್ ಲೆವೆಲ್ ಟು ಅನದರ್ ಟಾಪಿಕ್ ಲೆವೆಲ್ ಆದ್ರೆ ಅಲ್ಲಿ ಬಯೋಮಾಸ್ ಸ್ಲೋಲಿ ವೇರಿಯೇಷನ್ ಆಗ್ತಾ ಇದೆ. ಬಟ್ ಇನ್ ಪರ್ಟಿಕ್ಯುಲರ್ ಟಾಪಿಕ್ ಲೆವೆಲ್ ನೋಡಿದ್ರೆ ಅಲ್ಲಿ ಇಕ್ವಿಲಿಬ್ರಿಯಂ ಮೇಂಟೈನ್ ಆಗಿದೆ. ಒಂದೇ ಒಂದು ಟಾಪಿಕ್ ಲೆವೆಲ್ ಆದ್ರೆ ಇಕ್ವಿಲಿಬ್ರಿಯಂ ಮೇಂಟೈನ್ ಆಗಿದೆ. ಬಟ್ ಫ್ರಮ್ ಲೋವರ್ ಟು ಹೈಯರ್ ಟಾಪಿಕ್ ಲೆವೆಲ್ ಹೋದಂಗೆ ಅಲ್ಲಿ ಬಯೋಮಾಸ್ ಆರ್ ಒನ್ ಸಕ್ಸೆಷನ್ ಲೆವೆಲ್ ಟು ಅನದರ್ ಸಕ್ಸೆಷನ್ ಲೆವೆಲ್ ಮುಂದೆ ಹೋಗ್ತಾ ಇದ್ರೆ ಅಲ್ಲಿ ಬಯೋಮಾಸ್ ಲೆವೆಲ್ ಸ್ಲೋಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. So that we can say it is energy flow is it with respect to second law of thermodynamics ಅಂತ ನಾವು ಈ ರೀತಿ ಎಕ್ಸ್ಪ್ಲನೇಷನ್ ಕೊಡಬಹುದು. ನೆಕ್ಸ್ಟ್, what will happens to an ecosystem? All producers are removed. Ecosystem ಅಲ್ಲಿ ಎಲ್ಲ ಪ್ರೊಡ್ಯೂಸರ್ಸ್ ಗಳನ್ನ ರಿಮೂವ್ ಮಾಡಿದ್ರೆ, for the herbivores there is a no plants to eat, then all herbivores will die. ಎಲ್ಲ herbivores ಗಳು ಡೈ ಆದ್ರೆ then the next carnivorous animals ಇದೆಯಲ್ಲ, because of the starvation they will also die. So there is a no ecosystem. Second, all organism of herbivores levels are eliminated. ಎಲ್ಲ herbivores ಗಳನ್ನ ಎಲಿಮಿನೇಟ್ ಮಾಡಿದ್ದೆ ಆದ್ರೆ then all carnivores will die. And all carnivores will die means there is a no animals at all. If no animals, then there is a no pollination, no seed distribution. So in the near future even plants will also they are eliminated naturally. So there is even then also there is a no ecosystem. If all top carnivore population is removed, ಎಲ್ಲ ಟಾಪ್ ಕಾರ್ನಿವೋರ್ ಪಾಪ್ಯುಲೇಷನ್ಸ್ ಅನ್ನ ರಿಮೂವ್ ಮಾಡಲಾಯಿತು, then there is a no control over the herbivores. Then in a short span of time herbivores population will exhaust like anything else. Then what happens? ಅವಾಗ ಏನಾಗುತ್ತೆ, herbivore population extremely ಜಾಸ್ತಿ ಆದರೆ then there is a no plants. ಜಾಸ್ತಿ ಪ್ಲಾಂಟ್ಸ್ ಗಳನ್ನ ಫೀಡ್ ಮಾಡ್ಲಿಕ್ಕೆ ಶುರು ಆಗುತ್ತೆ, ಅಲ್ಲಿ ಪ್ಲಾಂಟ್ಸ್ ಗಳೇ ಉಳಿಯೋದಿಲ್ಲ. ಇಫ್ ದರ್ ಇಸ್ ನೋ ಪ್ಲಾಂಟ್ಸ್ ಅಗೇನ್ ದರ್ ಇಸ್ ಎ ನೋ ಇಕೋಸಿಸ್ಟಮ್. ಸೊ ಎಲ್ಲಕ್ಕೂ ಫೈನಲ್ ಆಗಿ ಏನಾಗುತ್ತೆ, ನೋ ಇಕೋಸಿಸ್ಟಮ್, ಅಲ್ಲಿ ಇಕೋಸಿಸ್ಟಮ್ಮೇ ಉಳಿಯೋದಿಲ್ಲ. ಗಿವ್ 2 ಎಕ್ಸಾಂಪಲ್ಸ್ ಆಫ್ ಆರ್ಟಿಫಿಷಿಯಲ್ ಆರ್ ಮ್ಯಾನ್ ಮೇಡ್ ಇಕೋಸಿಸ್ಟಮ್. ಲಿಸ್ಟ್ ದಿ ಸೈಲೆಂಟ್ ಫೀಚರ್ಸ್ by with which they differ from natural ecosystem. ಎರಡು ಮ್ಯಾನ್ ಮೇಡ್ ಇಕೋಸಿಸ್ಟಮ್ ಯಾವ್ದು ನೋಡಿ, ಒಂದು ಅಕ್ವೇರಿಯಂ ಹೇಳ್ಬೋದು,
aquarium, and one more is agriculture land. One is aquarium and one more is agriculture land. In these difference between these man-made ecosystem and natural ecosystem. Man-made ecosystem. Just take example of agriculture land. It is under the human control. No self-sustainability. But natural ecosystem, it is naturally regulated and natural sustainability ಇದೆ. Artificial ecosystem, maximum production. Overall biomass production or gross primary productivity ಇದೆ, ಅದು maximum ಆಗಿರುತ್ತೆ. But in the artificial ecosystem compared to the natural ecosystem, compared to the artificial ecosystem, the overall productivity is less. Overall productivity ಇದೆಯಲ್ಲ ಅದು ಸ್ವಲ್ಪ ಕಡಿಮೆ ಆಗಿರುತ್ತೆ. Then usually the space ಇದೆ. Natural ecosystem, it is distributed in a large space. But the space distribution for artificial ecosystem is very narrow and it is restricted to a specific boundary which is controlled by the human being. Here external sources are required in the form of chemical fertilizers, water are required and which are provided by the human being. But here everything is provided by the nature only. Everything is provided by nature only itself. So ಈ ರೀತಿಯಲ್ಲಿ ಡಿಫರೆನ್ಸಸ್ ನಾವು ನೋಡಬಹುದು. Then question number 10 ನೋಡಿ, the biodiversity increases when one moves from pioneer to the climax stage. What could be the explanation? Pioneer succession ಇಂದ climax stage ವರೆಗೆ ನೀವು ಮೂವ್ ಆಗ್ತಾ ಹೋದ್ರೆ ಅಲ್ಲಿ biodiversity increase ಆಗ್ತಾ ಹೋಗ್ತಾ ಇದೆ. Because the soil level will goes on increases, soil fertility will increases. Soil level goes on increases, soil fertility kuda increase agutte, and the dry environment pioneer to climax new next several stage hodange alli dry environment idaddu slowly moist environment agta hogutte, humidity develop agta hogutte, and not only that the soil fertility increase agta ide, slowly temperature cool means humid weather jotege temperature dry temperature extremely high dry condition idaddu ಸ್ವಲ್ಪ ಮಾಯಿಸ್ಟ್ ಎನ್ವೈರನ್ಮೆಂಟ್ ಜೊತೆಗೆ ಆಪ್ಟಿಮಮ್ ಟೆಂಪರೇಚರ್ ಲೆವೆಲ್ಗೆ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. So because of that the biodiversity will goes on increases if one move from pioneer to the climax stage during this succession. What is the biogeochemical cycle? The nutrient which exist in both living organisms and as a abiotic component in the nature, and they always move in a cyclic manner. So that we can say biogeochemical cycle anta ಹೇಳ್ತೀವಿ. Examples: carbon cycle, phosphorus cycle, sulfur cycle, they are the example. What is the role of reservoir in a biogeochemical cycle? Reservoir are the main store, they are the main source. From there these nutrients they are show the cyclic pathway from where it will begins the cycle. Then give an example of sedimentary cycle with reservoir located in the earth crust, that is a phosphorus cycle anta helbodu. Phosphorus cycle, which is best example for sedimentary cycle with its reservoir located in the earth crust. What will be the PR ratio andre ಏನು ನೋಡಿ, that is a gross productivity divided by gross production divided by respiration rate divided by respiration rate. ಅದನ್ನ ನಾವು P/R ratio ಅಂತ ಹೇಳ್ತೀವಿ. We can say it is a PR ratio. Then of what will be the PR ratio of climax community and pioneer community? With explanation, could you offer the changes seen in the PR ratio of pioneer community and climax community? ಸೊ ನೋಡಿ, ಇಲ್ಲಿ ಪಯೋನಿಯರ್ ಕಮ್ಯುನಿಟಿ ಇದೆ, ಇಲ್ಲಿ ಏನಾಗುತ್ತೆ ಪಯೋನಿಯರ್ ಕಮ್ಯುನಿಟಿ PR ರೇಷಿಯೋ ಇದೆಯಲ್ಲ, ಜನರಲ್ ಆಗಿ PR ರೇಷಿಯೋ ಇಟ್ ಮೇ ಬಿ 1 ಆರ್ ಮೋರ್ ದೆನ್ 1 ಆರ್ ಲೆಸ್ ದೆನ್ 1 ಇರ್ಬೋದು. ಇಲ್ಲಿ ಡೀಟೇಲ್ ಆಗಿ ಬರಿತೀನಿ ನೋಡಿ, ಈ ರೀತಿ ಮಾಡೋಣ. PR ವ್ಯಾಲ್ಯೂ ಇದೆ, ಜನರಲಿ PR ವ್ಯಾಲ್ಯೂ P/R ವ್ಯಾಲ್ಯೂ ಏನಿರುತ್ತೆ, ಇದು ಇಟ್ ಮೇ ಬಿ ಲೆಸ್ ದೆನ್ 1 ಇರ್ಬೋದು, or it may be 1 ಇರಬಹುದು, or it may be more than 1 ಕೂಡ ಇರಬಹುದು. The PR value it may be less than 1 or more than 1 ಇರಬಹುದು.
In the pioneer community, PR value ಇದೆಯಲ್ಲ, pioneer community, PR value, it may be less than 1 ಇರಬಹುದು, or it may be more than 1 or less than 1 ಕೂಡ ಇರಬಹುದು. More than 1 ಯಾವಾಗಿರುತ್ತೆ? If there is a number of consumers are less. Number of consumers ಆ ಸ್ಟೇಜ್ ಅಲ್ಲಿ ಪಯೋನಿಯರ್ ಕಮ್ಯುನಿಟಿ, ಪಯೋನಿಯರ್ ಸಕ್ಸೆಷನ್ ಆಗ್ತಾ ಇದೆ, ಆ ಸ್ಟೇಜ್ ಅಲ್ಲಿ ನಂಬರ್ ಆಫ್ ಕನ್ಸ್ಯೂಮರ್ಸ್ ಲೆಸ್ ಆಗಿದ್ರೆ, ಪ್ರೊಡಕ್ಟಿವಿಟಿ, ಗ್ರಾಸ್ ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತೆ. ಸೊ ದಟ್ ವಿ ಕ್ಯಾನ್ ಸೇ PR ವ್ಯಾಲ್ಯೂ ವಿಲ್ ಬಿ ಮೋರ್ ದನ್ 1. ಅಂಡ್ ಇಲ್ಲಿ ಇಫ್ ಇಟ್ ಇಸ್ ಲೆಸ್ ದೆನ್ 1 ಯಾವಾಗಿರುತ್ತೆ? ಇನ್ ದಿ ಸೇಮ್ ಪಯೋನಿಯರ್ ಕಮ್ಯುನಿಟಿ ಅಲ್ಲಿ ಕನ್ಸ್ಯೂಮರ್ಸ್ ನಂಬರ್ ಹೆಚ್ಚಿಗೆ ಇದ್ರೆ ಅಥವಾ ಡಿಕಂಪೋಸರ್ಸ್ ನಂಬರ್ ಹೆಚ್ಚಿಗೆ ಇದ್ರೆ, ಕನ್ಸ್ಯೂಮರ್ ನಂಬರ್ ಮೋರ್ ಆರ್ ಡಿಕಂಪೋಸರ್ಸ್ ನಂಬರ್ ಮೋರ್ ಇದ್ರೆ ಅದು ಲೆಸ್ ದೆನ್ 1 ಆಗುತ್ತೆ. ಅಷ್ಟೇ ಅಲ್ಲ, ಇವನ್ ಇನ್ ದಿ ಕ್ಲೈಮ್ಯಾಕ್ಸ್ ಕಮ್ಯುನಿಟಿಯಲ್ಲಿ ಎವ್ರಿಥಿಂಗ್ ಈಸ್ ಸ್ಟೇಬಲ್ ಇರುತ್ತೆ. ಓಕೆ, ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಇದ್ರೆ ಹಿಯರ್ ಎವ್ರಿಥಿಂಗ್ ಈಸ್ ಸ್ಟೇಬಲ್, ಆಸ್ ಹಿಯರ್ ಎವ್ರಿಥಿಂಗ್ ಈಸ್ ಸ್ಟೇಬಲ್. ಸೊ ಇಲ್ಲಿ ಪ್ರೊಡಕ್ಟಿವಿಟಿ ಎಷ್ಟು ಇರುತ್ತೆ? ದಟ್ ಇಸ್ ಎ PR ವ್ಯಾಲ್ಯೂ, ಇಟ್ ಇಸ್ ಆಲ್ವೇಸ್ 1 ಇರುತ್ತೆ, ಬಿಕಾಸ್ ಇಟ್ ಇಸ್ ಎ ಸ್ಟೇಬಲ್ ಕಮ್ಯುನಿಟಿ ಇಲ್ಲಿ ಮೇಂಟೈನ್ ಆಗಿರುತ್ತೆ. ಸೊ ಹಿಯರ್ ಇಟ್ಸ್ ವ್ಯಾಲ್ಯೂ ಇಸ್ 1 ಆಗಿರುತ್ತೆ. ಸೊ ದಟ್ಸ್ ವಿಲ್ ಬಿ ದಿ ಆನ್ಸರ್ ಫಾರ್ ದಿಸ್ ಕ್ವಶನ್. ಈ ರೀತಿ ಇದನ್ನ, ಈ ಪಾಯಿಂಟ್ ಗಳನ್ನ ಕನ್ಸಿಡರ್ ಮಾಡಿಕೊಂಡು ನೀವು ವರ್ಡಿಂಗ್ಸ್ ಅಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡಬಹುದು. ಸೊ ವಿದ್ಯಾರ್ಥಿ ಮಿತ್ರರೇ, ಇದರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ದಿ ಇಕೋಸಿಸ್ಟಮ್ ಚಾಪ್ಟರ್ ಏನಿದೆ ಅದೆಲ್ಲವೂ ನಾವು ಇಲ್ಲಿ ಡಿಸ್ಕಸ್ ಮಾಡಿದ್ದಾಯ್ತು. ಸೊ ಯಾವುದು? ಮಲ್ಟಿಪಲ್ ಚಾಯ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್, ದೆನ್ ವೆರಿ ಶಾರ್ಟ್ ಆನ್ಸರ್ ಅಂಡ್ ಲಾಂಗ್ ಆನ್ಸರ್ಸ್ ಕ್ವಶನ್ಸ್ ಗಳನ್ನು ಕೂಡ ನಾವು ಇಲ್ಲಿ ನೋಡಿದ್ದೀವಿ. ಸೊ ಎಕ್ಸಾಮ್ಗೆ ಪ್ರಿಪೇರ್ ಆಗೋದು ನಿಮ್ಮ ಕೆಲಸ, ಅದು ಚೆನ್ನಾಗಿ ಮಾಡಬೇಕು. ಏನಾದ್ರೂ ಮಾಡಿ, ಹೆಂಗಾದ್ರೂ ಮಾಡಿ, ಎಕ್ಸಾಮ್ ಅನ್ನ ಚೆನ್ನಾಗಿ ಮಾಡಿ, ಒಳ್ಳೆಯದನ್ನಾಗಿ ಮಾಡಿ. ಬಿಕಾಸ್ ರಿಸಲ್ಟ್ ನೀವು ಇವಾಗ ಸೌಂಡ್ ಮಾಡೋದು ಬೇಡ, ಸೌಂಡ್ ಏನ್ ಮಾಡೋದಿದೆಯಲ್ಲ, ಅವಾಜ್ ಏನ್ ಮಾಡೋದಿದೆಯಲ್ಲ, ಅದ ಎಲ್ಲವೂ ನಿಮ್ಮ ರಿಸಲ್ಟ್ ಫಾರ್ಮ್ ಅಲ್ಲೇ ಆಗ್ಲಿ. ಅಲ್ಲಿವರೆಗೆ ಜೈ ಕರ್ನಾಟಕ, ಜೈ ಭಾರತ್ ಮಾತೆ.